ಸ್ನೇಹಿತರೆ, ಇತ್ತೀಚೆಗೆ ನೀವೇನ್ ನೋಡ್ತಾ ಇದ್ದೀರಾ, ಭೀಮನ ಅಮಾವಾಸ್ಯೆ ಇದು ಟ್ರೆಂಡಿಂಗ್ ಅಲ್ಲಿ ಬರ್ತಿದೆಯಲ್ಲ, ಆ ವಿಡಿಯೋಗೆ ಕಾರಣಕರ್ತರು ಇವ್ರದೇ ಅದು ವಾಯ್ಸು. ಆ ವಿಡಿಯೋನೇ ಫುಲ್ ಇವಾಗ ಭೀಮನ ಅಮಾವಾಸ್ಯೆ ಟ್ರೆಂಡಿಂಗ್ ಅಲ್ಲಿ ಇರೋದು. ಹಾಗಾಗಿ ಇವ್ರನ್ನ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿರೋದು. ನಮ್ಮ ಬುಧೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಇವ್ರದ್ದು ಇವತ್ತು 4 ಅವರ್ ಪ್ರೋಗ್ರಾಮ್ ಇದೆ. ನಮ್ಮ ಬುಧೇಶ್ವರ ಮಠಕ್ಕೆ ಆಗಮಿಸಿದ್ದಾರೆ. ಒಳ್ಳೆ ಪ್ರೋಗ್ರಾಮ್ ಕೊಡ್ತಿದ್ದಾರೆ ಮಾತ್ರ. ಆ ಪ್ರೋಗ್ರಾಮ್ ಏನ್ ನಡೆಯುತ್ತೆ ಎಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತೆ ನೋಡಿ ಯೂಟ್ಯೂಬ್ ಅಲ್ಲಿ. ಶಿವರಾಮೇಶ್ ಅಂತ ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾರೆ. ನೀವು ಇವಾಗ ಏನು ಟ್ರೆಂಡಿಂಗ್ ಭೀಮ ಅಮಾವಾಸ್ಯೆದು ಈ ಪಾದಪೂಜೆದು ಡೈಲಾಗ್ ಕೇಳಿದಿರಾ, ಅದಕ್ಕೆ ರೂವಾರಿ ಇವರೇನೆ. ಹೆಣ್ಣು ಮಣ್ಣು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಾಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಉಳಿಸಲಾರರು. ಮಾತು ಕೇಳ್ಬೋದಷ್ಟೇ, ನಿನ್ನ ಪ್ರಾಣ ನಿನ್ನ ಜೀವ ಆಗೋ ಕೆಲಸ ಅದು. ಏನು ಕೆಲವ್ರು ಮಾತಾಡ್ತಾರೆ ನೋಡ್ಬೇಕು, ಫ್ರೆಂಡು ನಿನಗೋಸ್ಕರ ಈ ಜೀವ ಬೇಕಾದ್ರೆ ಕೊಡ್ತೀನಿ ಅಂತ ಕೆಲವು ಹುಡುಗರು. ಯಾವಾಗ ಅಂದ್ರೆ ಸಂಜೆ 7:30 ಗಂಟೆ 11 ಗಂಟೆ ಮೇಲೆ ಸಿಗಲ್ಲ ಪ್ರಾಣ. ಮತ್ತೆ ನಾಳೆ ಸಂಜೆನೇ ಆಗಬೇಕು, ಮಾಡಿ ಓಪನ್ ಆಗುತ್ತೆ ಆ ಟೈಮಲ್ಲಿ. ಮಧ್ಯಾಹ್ನ ಒಳಗೆ ಲಿಕ್ವಿಡ್ ಇರೋ ಗಂಟೆ ಏನಾರು ತಗೋ, ಲಿವರ್ ತಗೋ, ಕಿಡ್ನಿ ತಗೋ, ಈ ಜಗತ್ತಲ್ಲಿ ಹಂಚ್ಕೊಳ್ಳಿಕ್ ಆಗ್ದವ್ರದ್ದು ಯಾವ್ದು ಗೊತ್ತಾ? ಒಂದು ಸಾವು ಮತ್ತೊಂದು ನೋವು. ಸುಮ್ನೆ ಅಂತೀವ್ ನೀನ್ ನೋವು ಹಂಚ್ಕೊತೀನಿ ಹೆಂಗಪ್ಪ ಸಾರ್ ಅಡ್ಮಿಂಟ್ ಆಗೋಣ ತಾತ ಹಾಸ್ಪಿಟಲ್ ನೋಡಕ್ಕೆ ಅಂತ ಹೋದ. ಮೊಮ್ಮಗ ಎಣ್ಣೆ ಹಾಕಂತ ತಾತಂಗೆ ಮೂಕೆ ಬಾಯಿಗೆಲ್ಲ ಪೈಪ್ ಹಾಕಿದ್ದು, ಡಾಕ್ಟ್ರೇ ನಮ್ ತಾತ ನೋವು ಹಂಚ್ಕೊತೀನಿ ನನಗೊಂದು ಪೈಪ್ ಹಾಕಿ ಅಂತ ಹೊಡೆದ ಏನೋ ನನ್ನ ಮಗಳಿಗೆ ಹೊಡೆದಂತೆ ಅಂತ ಫೋನ್ ಮಾಡಿ ಕೇಳುವಂಗಿರ್ಬೇಕು. ಕಳಿಮಯ್ಯ ಹೊಡೆದ್ ನೇತ ಹಾಕಿದ್ರು ಬಾಯಿ ಮುಚ್ಕ ಬರುವಂಗಿರಬಾರ್ದು. ಅಂಥವ್ರ ಸಂಬಂಧ ಬೇಡ. ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಭಗವಂತ ಒಳ್ಳೇದು ಮಾಡಲಿ. ತಪ್ಪು ನಮ್ಮದು ಅದೇ ಕಣ್ರಿ, ತಪ್ಪು ನಮ್ಮದು ಅದೇ. 20 ವರ್ಷದಿಂದ ಎಣ್ಣೆತ್ತವರ ವಸಿವಟ್ರಿಸಿದ್ರೆ ಇನ್ಪೇಲ್ಡ್ ಗಾಡಿ ಬೇಕು, 200 ಗ್ರಾಮ್ ಚಿನ್ನ ಬೇಕು, ಚೌಟ್ರಲ್ಲಿ ಮದುವೆ ಬೇಕು ಅಂದರು. ಈಗ ಕೈಲ್ದಾರು ಹೆಣ್ಬೇಕು ಅಂತ ಕೂತವ್ರೆ. ಕೈಲ್ದಾರು ಆಯ್ತೀನಿ ಅಂತ ಹಣೆ ಬರ. ಸುಮ್ಮನೆ ಆದದ ಹೆಣ್ಣಿದ್ದವರ ಹೊಸಿ ಆಡ್ಕೋರೆ. ಬರೀ ಹೆಣ್ಣು ವಂಶಿಲ್ಲ ಸುಳಿಲ್ಲ ಅನ್ನೋರು. ಈಗ ಕಾದ್ದವ್ರ 2 ಹೆಣ್ಣು ಇದ್ಬಿಟ್ಟು 2 ಬೆಳಗಿದ್ಬಿಟ್ರೆ ಹೆಣ್ಣವ್ರು ಅಪ್ನಿ ಡಿಗಾಗೋಲ್ತಾವ ಮನೆ. ನಮ್ಮೆಣ್ಣ ತಹಸೀಲ್ದಾರ್ ಕೇಳವ್ರೆ, ನಾ ಇನ್ನೂ ಹೂವಂದಿಲ್ಲ ಅಂತ ಕೂತಾವ್ ಅವ್ರಿಗೆ. ಗ್ರೇಡ್ ಎಲ್ಗೋಯ್ತು ನೋಡಿ. ಅದಕ್ಕೆ ಯಾವತ್ತು ಕಾಲ ನನಗೂ ಒಂದು ಕೊಡ್ತದೆ ಚಾನ್ಸು, ನಿಮಗೂ ಒಂದು ಚಾನ್ಸ್ ಕೊಡುತ್ತೆ. ಆದರೆ ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ, ಕಷ್ಟ ನನ್ನೊಬ್ಬನಿಗೆಂದು ಕೊರಗಬೇಡ. ಸಿರಿಯಾಗಲಿ ತೊರೆತನವಾಗಲಿ ಬುಧೇಶ್ವರ ಸ್ವಾಮಿಯ ಪಾದವ ಮರೆಯಬೇಡ. ಮಾಡಿದ್ರೆ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ತೇಜಸ್ಸು ಜಾಸ್ತಿ ಆಗುತ್ತೆ. ಪ್ಯಾರಲೋಳಿ ಪ್ಯಾಂಟ್ಸ್ಗೆ ಬಂಡವಾಳ ಹಾಕೋಂಗಿಲ್ಲ. ಚಪ್ಪಲ ಹೊಡಿದ್ರೆ ಇಲ್ಲೇ ಹೊಡಿಬೇಕನ್ನೋ, ಆಮೇಲೆ ಬಸ್ ಸ್ಟ್ಯಾಂಡ್ ಹೊಡಿ ಶುರು ಆಗ್ಬಿಟ್ಟಿದೆ. ತಪ್ಪೇಳ್ತಾರೆ ಚೆನ್ನಾಗಿ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ವರ್ತನೆ ಮಾಡಬೇಕು. ದೇವರು ಅಂದರೆ ಭಕ್ತಿ, ಒಳ್ಳೆಯ ಭಾವನೆ. ಅದಕ್ಕಿವತ್ತು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಭಗವಂತ ಒಳ್ಳೇದು ಮಾಡ್ತಾನೆ. ಸ್ವಲ್ಪ ಟೈಮ್ ಬೇಕಂದ್ರೆ ನಾನು ಬಂದ ತಕ್ಷಣ ಹೋಗಿದ್ದೆ ದೇವಸ್ಥಾನಕ್ಕೆ, ಕೈ ಮುಗೀತವನಿ ಪಕ್ಕ ನಿಂತ್ಕೊ ಬಕ್ಕ ಅಳ್ತಾ ಇದೆ ಪಾಪ. ಏನು ಕಷ್ಟವ ಏನೋ ಅಂತ ನಾನು ಅನ್ಕೊಂಡ್ರೆ ಅವಕ್ಕ ಏನೋ ಅಂತ ಗೊತ್ತಾ, ದೇವರೇ ನಾಳೆ ಸಂದಕ್ಕೆ ಚೀಟಿ ಕಟ್ಟಬೇಕು, ಏನು ಮಾಡೋಣ ಅಂತ ಕೇಳ್ತ. ಭಗವಂತ ಹೇಳಿದ್ ನಾ ಚೀಟಿ ತಗೊಂಡು TV ತಗೋಬ ನೀನು ಅಂತ. ಏನು ATM ಬ್ಯಾಂಕು ಅದು ಅಂತ ದುಡಿಮೆ ನಾವು ಮಾಡಬೇಕಲ್ವ. 200 ಕಿಲೋಮೀಟ್ರ್ ಬಂದೀವ್ ನಾನು ಸಂಪಾದನೆ ಮಾಡೋಕೆ. ಏನೋ ಒಂದು ಸಂಪಾದನೆ, ವ್ಯಾಪಾರ, ಖುಷಿ ಅದೇನೋ ಆಗೋದ್ರೆ ಕಾಯಕ ಮಾಡಬೇಕಲ್ವ. ಅದು ಬಿಟ್ಬಿಟ್ಟು ದೇವ್ರನ್ನೇ ಡೈರೆಕ್ಟಾಗಿ ದುಡ್ಕೆ ಆಗ್ಬಿಟ್ರೆ ಇನ್ಯಾಕೆ ಬಂದು ಜೀವನ. ಅದಕ್ಕೆ ಯಾವತ್ತು ಫಲಾಫಲಗಳ ನಿರ್ಣಯ ಭಗವಂತ. ದುಡಿಮೆ ಕೆಲಸ ನಾವು ಮಾಡಬೇಕು, ಸೋಂಬೇರಿ ಆಗಬಾರ್ದು. ಚೆನ್ನಾಗಿರುವ ಆದರೆ ಒಂದು ಎಲ್ಲರ ಮುಖದಲ್ಲೂ ಒಂದೇ ಯೋಚನೆ, ನಮ್ಮ ಅಕ್ಕಂದ್ರ ಮುಖದಲ್ಲಿ ದುಡ್ಡೇ ಬರಲೇ ಇಲ್ಲ, ಅಕೌಂಟ್ಗೆ ದುಡ್ಡೇ ಬರಲೇ ಇಲ್ಲ. 6 ತಿಂಗಳಾಯ್ತು ಯಶೋದಕ್ಕ ನಮಗೂ ಬರಲಿಲ್ಲ. ಅವ್ರ ಮಗಳಾದ ನಿಮಗೂ ಆಗ್ಲಿಲ್ಲ. ನಿಮ್ಮ ಮಗ ನೋಡೋಕಾಯ್ತಿಲ್ಲ. ಈ ಜಗತ್ತಲ್ಲಿ ಕಷ್ಟವ ಸುಖವ ತಡ್ಕೋ ಜನ್ಮ ಅಂದರೆ ಗಂಡಸನ ಜನ್ಮ ಕದವ. ಕ್ವಾರ್ಟರ್ 100 ಹೆಚ್ಚಾರು ಕುಡಿದ್ಬಿಟ್ಟು ಕುಣಿದಾರೆ ಹೊರ್ತು ನಿಮ್ಮ ಮಗ ಗುಂಡ್ಯಾಕ ಕೂತ್ಕೋತು. ನೀವು ಅದೇನೋ ಆಕಾಶವೇ ತಲೆ ಮೇಲೆ ಬಿದ್ದೋಯ್ತು ಅಂತ. ಒಂದು ಸತ್ಯ ಗೊತ್ತಾ, 2,000 ರೂಪಾಯಿ
ಯಾರಾದರೂ ನನ್ನ ಅಕೌಂಟ್ಗೆ ಫ್ರೀಯಾಗಿ ಹಾಕಿದರೆ ನನಗೂ ಸಂತೋಷ ಆಗ್ತದೆ, ನಿಮ್ಮಂಗೆ ನನಗೇನು ದುಃಖ ಆಗಲ್ಲ. ಅದು ಇನ್ನೊಂದು ಸತ್ಯ ಗೊತ್ತಾ, ಈ ಜೀವನದಲ್ಲಿ ನೆಮ್ಮದಿ ಅಂತ ಒಂದು ಅಕೌಂಟ್ ಇದೆ, ಅದು ಫಿಲಪ್ ಮಾಡೋ ಕೆಪಾಸಿಟಿ ಯಾವ ಸರ್ಕಾರಕ್ಕೂ ಇಲ್ಲ, ಆ ಭಗವಂತನಿಗೆ ಒಬ್ಬನಿಗದೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ನೆಮ್ಮದಿ ಕೊಡು ಶಿವನೇ ಅಂತ ಕೇಳೋದು ಕಲಿಯುವ. ಒಳ್ಳೇದು ಮಾಡು, ಮನ ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಆನಂದವಾಗಿರ್ಬೇಕು. ನಮ್ಮ ಹುಡುಗರು ಎಲ್ಲ ಹೆಣ್ಣು ನೋಡ್ತಾವ್ರು, ನೋಡ್ರಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಆಗ್ಬೇಕು, ನೀವು ಆಗಿನಂಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ ಒಬ್ಬ ಹೆಣ್ಣು ನೋಡ್ತಿದ್ದ, ಭಾಳ ಚೆನ್ನಾಗಿದೆ ನೋಡೋಕೆ, ಅಹಂಕಾರ ಚೆನ್ನಾಗಿವನೇ ಅಂತ. ಏನೋ ಮಗ ಮದುವಾಲ ಅಂದರೆ ಎಲ್ಲಾಗನೋ ಯಾವಾಗ ಯಾವ ಬಿಡೋಣ ಎಲ್ಲ ಕ್ಯೂ ನಿಂತವೇನು, ಏನೋ ವುಮೆನ್ಸ್ ಕಾಲ್ ಎತ್ತವ ನೋಡ್ಕೊಂಡು ಬಂದವ್ ಕಿವ. ಯಾವ ಹೆಣ್ಣಾರ ತೋರ್ಸವ, ಏನಾರ ಹೇಳುವ, ಒಂಚೂರು ಬೆಳಗಿರ್ಬೇಕಿಲ್ವ ಅನ್ನೋದು, ಒಂಚೂರು ಜಡೆ ತುಂಡ ಅನ್ನೋದು, ಅಲ್ಲುಬ್ಬು ಅನ್ನೋದು. ಹೆಣ್ಣೂರವ ಉದ್ದ ಅಂತಾನೆ, ಹೆಣ್ಣೂರವ ಉದ್ದ ಅದು ಇವನಿಗೇನು ರೋಗ. ಬರೀ ಹಿಂಗೆ ನಾಟಕ ಆಡ್ಕೊಂಡು ವರ್ಷಕ್ಕೆ 100 ಹಂಗೆ 5 ವರ್ಷ 500 ಹೆಣ್ಣು ನೋಡವನೆ, ಮದುವಾಲಿಲ್ಲ. ಓದುತ್ತಾವ ಚೆನ್ನಾಗಿ ಸರ್ಬತ್ ಕೊಟ್ಟರು, ನಿಂಬೆಹಣ್ಣು ಸರ್ಬತ್ ಕುಡ್ದ ಶುಗರ್ ಹತ್ಕತ್ತು, ಗುಡ್ಡಲ್ಲಿ ಕೂದಲುದ್ರೋದೋ ಬಾಯಿಲಲ್ಲಿ ಬಿದ್ದೋದು. ಈಗ ಗಿಂಚ್ಕೊಂಡು ನಿಂತವನೆ, ಹೆಂಗಿದ್ರು ಆಯ್ತೀನಿ ಅಂತ ಇವನಂತಾನೆ ಎಣ್ಣೆಗೆ ಒಪ್ಕೋಬೇಕಲ್ಲ ಇವನ್ನ. ಅವರು ಎಸ್ಸೇ ಬೇಕು ಅಂತ ಕೂತವ್ರು ಅವ್ರ ಮನಕನಾಗ. ಈಗ ಹೋದ ವರ್ಷ ನೋಡಿದ್ನಲ್ಲ, ಅವ್ರು 10ನೇ ಆಯ್ತೀನಿ ಅಂತ ಹೋಯ್ತಾನೆ, ಬೆಣ್ಣಾಲೆ ಮಗ ಎತ್ಕೊಂಡು ನಿಂತದೆ, ಇವನ್ನ ಕಾಯ್ಕ ಕೂತಿದ್ದದ. ಈಗ ದಿವಸ ಅಂತಾನೆ, ಅಣ್ಣ ಎಲ್ಲಾರ ಒಂದು ಹೆಣ್ಣು ತೋರಿಸೋಣ. ಇಲ್ಲ ಕಣಪ್ಪ, ಎಲ್ಲೋದ್ರೂ ಪಾಪ ಒಂದೊಂದು ಊರಲ್ಲಿ 30 ಎಕ್ಳು 40 ಎಕ್ಳು ಮದುವೆಲ್ದ ನಿಂತ ಹೆಣ್ಣಿಲ್ಲ ಅಂದೆ. ಅಣ್ಣ ನಾನೀಗ ಒಂದು ಯೋಚನೆ ಮಾಡ್ತೀನಿ ಮಂದು ಮಾಡ್ಯವನೇ ಅಂದ. ಏನು ಮಾಡಿದ್ದೀಯ ಅಂದ. ಕಣ್ಸೋಗಿದ್ರೆ ಭಾಳ ಕೊಡ್ತೀನಿ ಕನ್ನಡ ಅಂತ. ನೋಡಿ ನೋಡಿ ಬಾಳ್ಗೆಟ್ಟು ಹೋಗಿರು ನನ್ನ ಮಗ ಇವನು, ಈಗ ಕೊಟ್ಟನಂತೆ ಭಾಳ. ಈಗ ಅದಕ್ಕೆ ಯಾವತ್ತು ಅಧಿಕಾರ ಮದ, ಅನ್ನ ಮದ, ಸೌಂದರ್ಯ ಮದ ಇವತ್ತಿಗೆ ಬರ್ದಂಗೆ ನೋಡ್ಕೋಬೇಕು ಬಂಧುಗಳೇ. ಇಷ್ಟೇ ಆಡ್ತಾ ಇದ್ದೀವಿ, ಚೆನ್ನಾಗಿ ಆಡ್ತಾ ಇದ್ದೀವಿ, ಸಂತೋಷ ಪಡ್ತಾರೆ, ಅಭಿಮಾನ ತೋರ್ತಾರೆ ಜನ. ಇದು ಸಂತೋಷವಾಗಿ ಸ್ವೀಕರಿಸ್ಬೇಕು, ಇಲ್ಲೇ ಮರೆತು ಮನಗೋಗ್ಬೇಕಷ್ಟೇ. ಇದು ಶಾಶ್ವತ ಅಲ್ಲ, ಇದು ಇವತ್ತಿನ ಪ್ರೀತಿ ಅಷ್ಟೇ. ಶಾಶ್ವತವಾದ ಏನೂ ಇಲ್ಲ ಈ ಜಗತ್ತಲ್ಲಿ, ತಲೆ ಮೆರಿಬಾರ್ದು. ಹಿಂಗೆ ಆಡ್ಲಿಕ್ಕೆ ಭಗವಂತ ಅದು ಎಷ್ಟು ಗಂಟೆ ಶಕ್ತಿ ಕೊಟ್ಟನೋ ನನಗೆ ಗೊತ್ತಿಲ್ಲ. ಅವ್ನು ಕೊಡುಗಂಟು ಆಡ್ತೀವಿ, ಇನ್ನೊಬ್ರು ಬರ್ತಾರೆ ಚಾನ್ಸ್ ಬಿಟ್ಬಿಟ್ಟು ಇಳೀತಿರ್ಬೇಕು ಸ್ಟೇಜಲ್ಲಿ. ನಾವು ಅದು ಗೊತ್ತಿರ್ಬೇಕು ನಮಗೆ. ಅದಕ್ಕೆ ನಾವು ಚೆನ್ನಾಗಿರೋಣ, ಆನಂದವಾಗಿರೋಣ, ಸಂತೋಷವಾಗಿರೋಣ, ನೆಮ್ಮದಿಯಾಗಿರೋಣ. ಇನ್ನೊಬ್ರು ನೆಮ್ಮದಿ ಹಾಳು ಮಾಡ್ದಂಗಿರ್ಮ, ಅದು ಭಾಳ ಮುಖ್ಯ. ಈಗ ನೆಮ್ಮದಿಯಾಗಿ ನಾವಿವಿ, ಇನ್ನೊಬ್ರು ನೆಮ್ಮದಿ ಹಾಳು ಮಾಡೋದು ಬೇಡ, ಖುಷಿಯಾಗಿರೋಣ ಅಂತೇಳಿ ಹೇಳ್ತಾ ಮತ್ತೊಂದು ಗೀತೆ ನಾಡೋಣ. ಆ ಜಗದೊಡೆ ಎಲ್ರಿಗೂ ಒಳ್ಳೇದು ಮಾಡಲಿ. ರಾಮನ ಅವತಾರ. ನಗುತ್ತಿರುವಂತೆ ಕಳ್ಳು ಬಳ್ಳೆಲ್ಲ ಬಳ್ಳಿ ಬಗ್ಗಾಗಿ ಹೋಗಾಡವಾಯಿತೋ, ನಗುತ್ತಲಿದೆ ಆರತಿಯೇ ತರೆಗಿಳಿದಂತೆ. ಹಿಂಗೆ ಕರಿಬೇಕಲ್ವ ಹೆಣ್ಮಕ್ಳ? ಈಗ ಹಂಗೆ ಕರೀದಿಲ್ಲ. ಈಗ ರೋಡಿಗಿಳಿ ರಾಧಿಕ ಚಿಂತೆ ಮಾಡು ಚಂದಿಕ ಕಪ್ಪಾಂಗುಚಿ ಹಾಡುವಾರೆ. ನೋಡಿ ಇವನು ಹೆಂಗೆ ಬಾರಿಸ್ಕೊಂಡು ಜನಪದ ಗೀತೆ ಬಾರಿಸು ಅಂದರೆ ಕಣ್ಣ ಕುರಿ ಮರಿ ಬಿಟ್ಟ ಕೂತಿದ್ದ. ರೋಡಿಗಿಳಿ ರಾಧಿಕಾನ ನಾನು ನಿಲ್ಸಿದ್ರು ಕೆತ್ತ ಕೂತವನೆ ಚೆನ್ನಾಗದ ಹಾಡಿ ಅಂತ. ನಾವು ಯಾರಿಗೂ ಹೇಳೋಕೆ ಹೋಗಿ ಇವರೇ ಕಟ್ಟೋಗೋ ಇಂಚರ್ ಕೂತ್ರು ಬಿಡ ಹತ್ತು ಬಿಡಲ್ರು ಒಂದು ಕಡೆ. ಸಂಗೀತ ಅಂತಂದ್ರೆ ಹೃದಯ ತಟ್ಟೋದು. ಪುಟ್ಟ ಮಕ್ಕಳು ತಾಯಿ ತಂದೆ ಏನು ಅನ್ಕೋಬೇಕು, ದೇವ್ರು ಅನ್ಕೋಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಪದ ಬರೆದಿದ್ರು ಒಬ್ರು ಗೊತ್ತಾ? ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಹೆಂಗೆ ಅಪ್ಪ ಅಮ್ಮ ದೇವರು, ಅದು ಕೇಳ್ಬಿಟ್ಟು ನಾವೆಲ್ಲ ಅಯ್ಯೋ ನಮ್ಮ ಅಪ್ಪವ ದೇವರು ಅನ್ಕೊಂಡಿದ್ವಿ. ಈಗಾರು ಮೊನ್ನೆ ಒಟ್ಟಿಗೆಣ್ಣೆ ಬಿಟ್ಕೊ ಬರ್ದವ್ರೆ. ಅಪ್ಪ ಲೂಜ, ಅಮ್ಮ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಅದು ಸರಿ. ಮಲ್ಲಾಗರು ಬಂದು ಕೂತಿದೆ ಎಲ್ರು ಬೋಡ್ಕ. ಅಪ್ಪನೂ ಲೂಜ ಅಮ್ಮನೂ ಲೂಜ ಅಂತ ಏನು ಅರ್ಥ ನೋಡಿ. ಅವತ್ತಿನ ಕಾಲದಲ್ಲಿ ಒಂದೇ ದೊಡ್ಡ ಮನೆ ಒಳಗೆ 4-5 ಕುಟುಂಬ ಇರ್ತಿದ್ದು, ಒಂದೇ ಬಚ್ಚಲು ಮನೆ. ಆ ಮನೆ ಹೆಣ್ಮಗಳು ಸ್ನಾನ ಮಾಡೋಕ್ಕೆ ಈಚೆ ಬರುವಾಗ ಯಾರೋ ನೋಡ್ಬಿಡ್ತಾರೆ ಅಂತ ಕಿಂಡಿಲೆಲ್ಲ ಗಿಡಕ್ಕೆ ನೋಡಿ ಕಷ್ಟಪಟ್ಟು ಮನೆಯಿಂದ ಈಚೆ, ಬಚ್ಚಲು ಮನೆಯಿಂದ ಈಚೆ. ನಾವು ಸ್ನಾನ ಮಾಡ್ಕೊ ಬರುವಾಗ ಯಾರೋ ನನ್ನ ಮೈದ, ನನ್ನ ಭಾವ, ನಮ್ಮ ದೊಡ್ಡ ಮಾವ, ನಮ್ಮ ಚಿಕ್ಕ ಮಾವ ನೋಡ್ತಾರೆ ಅಂತ ಪಾಪ ನಾಚಿಕೆ. ಈಗ ಸ್ನಾನ ಮಾಡೋದನ್ನೇ ಸಾಂಗ್ ಮಾಡೋರು ಗೊತ್ತಾ? ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀವಿ. ಪಸಣ್ಣಿ ಪಾಪ, ಪಸಣ್ಣಿ ಪಾಪ, ಬಜಾರು ನಂದ ಇವತ್ತು ಪಸಣ್ಣಿ ಪಾಪ. ಎಷ್ಟು ಮಟ್ಟಿಗೆ ಸ್ನಾನದ್ದು ಒಂದು ಸಾಂಗ್ ಆಗದೆ.
ನೋಡಮ್ಮ ಮುಂದೆ ಇನ್ನೂ ಯಾವ್ಯಾವ ಸಾಂಗ್ ಬರ್ತಾವೆ ಕೇಳುವ. ನಾನು ಗೀತೆ ಆಡ್ತೀನಿ ರೀ. ಇದು ಭೂಕೈಲಾಸ ಚಿತ್ರದ ಗೀತೆ. ಶ್ರೀಕಾಳಿ ಗೋವಿಂದರಾಜ್ ಅನ್ನುವಂಥ ಶ್ರೀಕಂಠದ ಗಾಯಕರು ಆಡುವಂಥ ಗೀತೆ. ಕೂರ ಸೀತಾರಾಮ್ ಶಾಸ್ತ್ರಿಯನ್ನು ಪುಣ್ಯಾತ್ಮ ಬರೆದಂಥ ಗೀತೆ. ಆ ಗೀತೆ ಅಡಿಕೆ ಮೇಲೆ 50 ರೂಪಾಯಿ ಇಟ್ಟು ಕೊಟ್ಬಿಟ್ಟು, ಅಪ್ಪ ಕತೆ ಚೆನ್ನಾಗಿ ಮಾಡು, ಮನೆಗೋಗಿ ಮನೆ ಕತ್ತೀನಿ ಅಂದ್ಲು. ಕೂತ್ಕೊಂಡು ಕತೆ ಕೇಳು ಅಂದೆ. ಕೇಳು ಕಾಸೆ ಕಣಪ್ಪ, ಡಾಕ್ಟ್ರ್ ಹೇಳೋರೇನು ನಿದ್ಗೆಡುವಂಗಿಲ್ಲ, ಅಡ್ಮಿಟ್ ಆಗಿದೆ ಆಸ್ಪತ್ರೆಯಲ್ಲಿ 1 ವಾರ, ಬದುಕಿರೋದೇ ಹೆಚ್ಚು ನಾನು ಅಂದ್ಲು. ಮೊದಲು ಹೊಂಟೋಗಂಗಾರ ನೀನು ಹಂಗ ಮಾಡ್ಕೊಂತೀವಿ ಅಂದು ಹೊಂಟದ್ಲವಮ್ಮ. ಕತೆ ಶುರು ಮಾಡಿದೆ ನಾನು. ಇಲ್ಲಿ ಕತೆ ಶುರುವಾಯಿತು. ಇಲ್ಲ 3ನೇ ಮನೆ, ಈ ಮನೆ ಬಿಟ್ಟು 3ನೇ ಮನೆ ಏನೋ ಜಗಳ, ಲಬ 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 ಅಂತ ಬಡ್ಕೋತಾರೆ, ಕರ್ರೋ ಅಂತ ಕಿರ್ಚ್ಕೋತಾರೆ, ದಮ ಅಂತ ಓಡಾಡ್ತಾರೆ. ನಮ್ಮ ಕತೆ ಮುಗಿದ್ರು ಆ ಜಗಳ ಮುಗಿದಿಲ್ಲ. ಕತೆ ಮುಗಿಸ್ಕೊಂಡು ದುಡ್ಡು ಜಾಬ್ ಮಡಿಕೊಂಡು ಸೌಂಡೆಲ್ಲ ಗಾಡಿ ತುಂಬ್ಕೊಂಡು ಬತಾವನೆ. ಏನು ಅಣ್ಣ ಮಚ್ಚಿಡ್ದವನೇ, ತಮ್ಮ ಕೊಡ್ಲಿ ಹಿಡ್ದವನೆ, ಗುಂಡೆ ತೂತಾಗದೆ, ರಕ್ತ ಹರಿತಾದೆ, ಬಲಿ ನಡೆದೋಗದೆ. 20 ಜನ ನಿಂತ್ಕೊಂಡು ನೋಡ್ತಾವ್ರೆ. ಡಾಕ್ಟರ್ ಹೇಳವ್ರೆ ನಿಂತ್ಗೆಡುವಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮುದುಕಿರೋಕ್ಕೋಸ್ ಕಾಲು ಕೂತವಳೆ. ಶನಿ ಮಹಾತ್ಮನ್ ಕತೆ ಕೇಳು ಅಂದರೆ ಡಾಕ್ಟ್ರ್ ಹೇಳವ್ರೆ ನಿದ್ಗೆಡುವಂಗಿಲ್ಲ, ಅಡ್ಮಿಂಟ್ ಆಗಿದೆ ಅನ್ಕ ಬಂದ್ಬಿಟ್ಟು ಇಲ್ಲಿ WWF ನೋಡ್ತಾ ಕೂತಿದ್ಯಾ. ಅದೇ ಕಣಪ್ಪ ಅಣ್ಣ ಮಚ್ಚಿಡ್ದವನೇ, ತಮ್ಮ ಕೊಡ್ಲಿ ಹಿಡ್ದವನೇ, ಯಾವಾಗ ಕಡ್ದರು ಅಂತ ಕಾಯ್ತಾವನೆ. ಕೆಟ್ಟದ್ ನೋಡಕ್ ನಿದ್ಗೆಡ್ತೀವ್ರಿ. ಒಂಚೂರು ಸೌಂಡ್ ಜಾಸ್ತಿ ಕೊಟ್ಬಿಟ್ರೆ ನಮ್ಮ ಹುಡುಗ ಕಿವಳಾಗ ಬೆಳ್ ಮಡಿಕ ಬೈಕ್ ಹೋಯ್ತಾರೆ. ಯಾಕಿಂಗಾರ ನನಗೇನು ಬಂದಿರೋದು ಅಂತ. ಪಕ್ಕದ ಮೇಲೆ ಅತ್ತೆ ಸೊಸೆ ಜಗಳ ಆಡಿದ್ರೆ ಗೋಡೆ ಕಿವಿ ಕೊಡ್ಕ ಕೇಳಿಸ್ಕೊತಾರೆ, ಹೆಂಗೆ ಬೋದರು ಅಂತ. ಆ ಎಡೆಲಿನಾರ ಮಗ ಬಂದು ಮಮ್ಮಿ ಅನ್ಬೇಕು, ಥೋ ಇಷ್ಟ ಅಲ್ಲಿ ಬೈತಾರೆ, ಕೇಳಿಸ್ಕೊ. ಇಷ್ಟು ಕ್ಯೂರಿಯಾಸಿಟಿ. ಒಳ್ಳೆ ವಿಚಾರ ಯಾಕೆ ಕಿವಿ ಮ್ಯಾಗ ಬೀಳಬೇಕು ಅಂತ ಆಸೆ ಬಂದಿಲ್ಲ. ಒಳ್ಳೇದು ನೋಡ್ಬೇಕಂತ ಯಾಕೆ ಅನ್ನಿಸ್ತಿಲ್ಲ ನಮಗೆ. ರಾಕ್ಷಸಿಯ ಗುಣ ಅದು. ಅದಕ್ಕೆ ಒಳ್ಳೇದನ್ನೇ ಕೇಳೋಣ. ಇವತ್ತಿನ ಪುಣ್ಯಾತ್ಮಂದು ವೇದಿಕೆ ಕೊಟ್ಟು ಕಾರ್ಯಕ್ರಮ ಮಾಡಿ ನೀವು ನಮ್ಮ ಜನಗಳನ್ನು ಇಲ್ಲಿ ಇವತ್ತು ಭಗವಂತನ ನಂಬಿ 1000 ಜನ ಬರ್ತಾರೆ. ಅವ್ರನ್ನ ಮನಸ್ಸು ಸಂತೋಷಪಡಿಸಿ ಅಂತ. ನಗಬೇಕು, ನೀವು ನಗಬೇಕು. ನೀವು ನಗಲಿ ಅಂತ ನಾ ಮಾತಾಡ್ತಾರೆ. ಎಲ್ಲರೂ ನಗ್ತಾ ಇದ್ರು. ನಾನು ಅಷ್ಟೊತ್ತಿನ ನೋಡ್ತಾವೆ. ಎಡಲು ಒಂದು 5 ಜನ ಹೆಣ್ಮಕ್ಳು ಮಾತ್ರ ಯಾಕೋ ಕಾಟರಮ್ಮ ನೋಡ್ದಂಗೆ ನನ್ನೇ ಕೆಕ್ಕರ್ಸ್ಕೊಂಡು ಹೆಂಗೆ ನೋಡ್ತಾವ್ರೆ ಅಂದರೆ, ಆಹಾ, ಕಿವಿಗೆ ಬಟ್ಟೆ ಕಟ್ಕೊಂಡು ಹೆಂಗೆ ಕೂತಾರು ಗೊತ್ತಾ. ಮೂಗತ್ತಿಯ ಮಡಗ್ಬಿಟ್ರೆ ಸಖತ ಕಾಣ್ತೀರಿ ಮತ್ತೆ. ಹಾಂ, ಅದು ಯಾಕೆ ಹಂಗೆ ಆದರೆ ಅರ್ಥ ಆದರೆ ನಗರಿ, ಇಲ್ಲ ಸುಮ್ಮ ಮನಗಾರ ಹೋಗಿ ಮನೆ ಕಳಿ. ನನಗೂ ಭಯ ಆಯ್ತು ಅದು ನಿಮ್ಮ ನೋಡಿ, ಯಾಕೆ ಹಿಂಗೆ ನೋಡ್ತಿದ್ರು ನನ್ನೇ ಕ್ಯಾಕರ್ಸ್ಕೊಂಡು ಅಂತ. ನಗಬೇಕಲ್ಲ ಅಂದರೆ ಇದೊಂದು ಭಾವ ಬೇಕು. ಒಂದು ಮನುಷ್ಯ ಅಳಬೇಕಂತೆ, ಮತ್ತೊಂದು ನಗಬೇಕಂತೆ. 2 ಆಗಬೇಕು. 10 ಒಗರೆ ಆಗಬೇಕು, ನಕ್ಕು ಸಮಾಧಾನ ಆಗಬೇಕು. 2 ಆಗದೆ ಹೋದರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು. ನರದ ಮೇಲೆ ನರ ಕೂತ್ಕೊಂಡು ಹಂಗಾಯ್ತು, ತೋರಿಸ್ಬೇಕು. ನಗಬೇಕಲ್ಲಂತೆ. ಜೀವನನೇ ಅಂಥದ್ದಿದು. ಎದೆ ಗುಂದಿದೆ ಬದುಕಬೇಕು. ಮಕ್ಕಳು ಕಳ್ಕೊಂಡಿರ್ತಾರೆ. ಎಷ್ಟೋ ಜನ ಮಕ್ಕಳು ಸಾಯ್ತಾರೆ ಕಣ್ಣು ಮುಂದೆ. ತಮ್ಮ ಸಾಯ್ತಾನೆ, ಹೆಂಡತಿ ಸಾಯ್ತಾಳೆ, ಗಂಡ ಸಾಯ್ತಾನೆ. ಬದುಕಬೇಕು. ಸದ ಹುಡುಕಾಯ್ತದ ನಾವು ಹೋದ್ರು ತಿಥಿ ಮಾಡ್ಬಿಟ್ಟು ತ್ಯಾಪಿಗೆ ಇರ್ಬೇಕು ಅಷ್ಟೇ. ನಾವು ಮಂಡ್ಯದಲ್ಲಿ ಒಂದು ಸ್ಪರ್ಧೆ ಗೊತ್ತಾವ ನನಗೆ. ಸ್ಪರ್ಧೆ ಎಂಥ ಸ್ಪರ್ಧೆ? ಆದರ್ಶ ದಂಪತಿಗಳ ಸ್ಪರ್ಧೆ. 1 ಲಕ್ಷ ಬಹುಮಾನ ಇಟ್ಬಿಟ್ಟವ ನಾನ್ಯಾರ ಪುಣ್ಯಾತ್ಮ. ಅಂದರೆ ಅನ್ಯೋನ್ಯವಾಗಿ ಬಾಳು ಗಂಡ ಹೆಂಡತಿಗೆ 1 ಲಕ್ಷ ಬಿಟ್ಟಾರ ಚಾನ್ಸ. ಬೆಳಗ್ಗೆ ಎದ್ದು ಜುಟ್ಟಿಡ್ಕ ಕುಸ್ತಿ ಆಡ್ತಿದ್ರಲ್ಲ ಬಂದ್ಬಿಟ್ಟವ್ರೆ ಆದರ್ಶ ದಂಪತಿಗಳು ನಾವೇ ಅಂತ. ಹೆಂಗೆ ಕೊಡ್ರಿ ಅಂತ ಅಡ್ಡನ ಮಕ್ಕಳು ಅವರು ಏನೇನೋ ಪ್ರಶ್ನೆ ಕೇಳಿದ್ರು, ಎಲ್ಲ ಮನೆಗೋದ್ರು. 3 ಜೋಡಿ ಉಳ್ಕೊಬಿಟ್ಟು ಕೊನೆಗೂ 3 ಜೋಡಿ. ಅವ್ರೇನು ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟವ್ರೆ. 3 ಜನಕ್ಕೆ 3 ಲಕ್ಷ ಕೊಡೋಕಾದ್ದೆ. ಈಗ ಹಂಚ್ಬಿಡ್ಮ ಅಂದರು, ಒಪ್ತಾ ಇಲ್ಲ ಅವ್ರು. ಇಲ್ಲ ನಮ್ಮಲ್ಲಿ ಒಬ್ಬರು ಗೆಲ್ಸಿ ಅಂತಾರೆ. ಕೊನೆಗೊಬ್ಬ ತೀರ್ಮಾನ ಕೊಟ್ಟ. ಕೊನೆಗೊಂದು ಪ್ರಶ್ನೆ ಕೇಳ್ಬಿಡುವ, ಸರಿಯಾದ ಉತ್ತರ ಯಾರು ಕೊಡ್ತಾರೆ ಅವ್ರಿಗೆ 1 ಲಕ್ಷ ಅಂದ. ಏನು ಪ್ರಶ್ನೆ ಅಂದರೆ ಏನಿಲ್ಲ, ಗಂಡ ಹೆಂಡತಿ ಸ್ಟೇಜ್ ಮ್ಯಾಗ ಬರಬೇಕು. ಹೆಂಡತಿ ಕೈಗೆ 1 ಮೈಕು, ಗಂಡನ ಕೈಗೆ 1 ಮೈಕು. ಗಂಡ ಕೇಳಬೇಕು ಹೆಂಡತಿಯ, ಏನೇ ಇದಕ್ಕಿದಂಗೆ ನಾ ಸತ್ತೋದ್ರೆ ನೀ ಏನು ಮಾಡಿ ಅಂತ ಕೇಳಬೇಕು. ಅದಕ್ಕೆ ಅವಳು ಏನು ಹೇಳ್ತಾಳೆ ಅನ್ನೋದ್ರ ಮೇಲೆ ನಿರ್ಧಾರ. ಗಂಡ ಹೆಂಡತಿ ಬಂದರು, ಗಂಡ ಈ ಕಡೆ ನಿಂತವನು, ಹೆಂಡತಿ ಕಡೆ ನಿಂತಾಳೆ. ಗಂಡ ಕೇಳ್ದ, ಏನೇ ನಾ ಇದಕ್ಕಿದಂಗೆ ಸತ್ತೋದ್ರೆ ನೀ ಏನು ಮಾಡಿ ಅನ್. ಇವಳು, ಅಯ್ಯೋ ಡಾರ್ಲಿಂಗು, ಚಿನ್ನು ಮರಿ, ಸುಬ್ಬು, ನಿನ್ಬಿಟ್ಟು ನಾ ಬದುಕ್ತೀನ, ನೀ ಸತ್ತೋದಾಗಲೇ ನಾನು ಸತ್ತೋಯ್ತೀನಿ. ಎಲ್ಲ ಚಪ್ಪಾಳೆ ಹೊಡೆದ್ರು. ಇವ್ರಿಗೆ ಬರ್ತದೆ ಬಿಡು ಪ್ರೈಸ್. ಅವ್ರು ಹೇಳಿದ್ರು, 2ನೇವ್ರು ಹೋದ್ರು. ಅವರು ಗಂಡ ಹೆಂಡತಿ ನಿಂತರು. ಅವನಂದ, ಏನೇ ಇದಕ್ಕಿದಂಗೆ ನಾನು ಸತ್ತೋದ್ರೆ ಮುಂದಕ್ಕೆ ಏನು ಮಾಡಿ ಅಂದು. ಅದಕ್ಕೆ ಅವಳಂದ್ಲು, ಅಯ್ಯೋ ನಿಂಗೆ ಗೊತ್ತಿಲ್ಲ, ನಾನು ದೇವ್ರಿಗೆ ಹರಕೆ ಕಟ್ಕೊಂಡಿವ್ನಿ. ಏನಂತ? ನನಗೆ ಮುತ್ತೈದೆ ಸಾವು ಬೇಕು, ನಂಗೆ ಅಣ್ಣಗಿಂತ 1 ತಿಂಗಳು ಮೊದಲೇ ನಾ ಸತ್ತೋಯ್ತೀನಿ. ಇವ್ರಿಗೆ ಪ್ರೈಸು ಅಂದರು.
ಇವ್ರಿಗೆ ಪ್ರೈಜು, ಎಷ್ಟು ಪ್ರೀತಿ ಅಂತ. ಮೂರನೇರು ಬಂದರು. ಈ ಮೂರನೇದೇನು ಸಮಸ್ಯೆ ಅಂದರೆ ಅವಮ್ಮ ಕುರಿ ಮೇಯಿಸ್ಬೇಕು ನಡಿ ಅಂತ 1,00,000 ಬರ್ತದೆ ಅಂತ ಬಲವಂತ ಕರ್ಕೊಬಂದ್ಬಿಟ್ಟವನು. ಇವನು ಬೇರೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅಂತ ಅವನು. 5 ಗಂಟೆ ಬಸ್ ಹೋಯ್ತದೆ ಕಣ ನೀನು ನಾಳಾಗ ಅಂತ ಅವಳು. ಕೊನೆಗೂ ಬಂದು ನಿಂತರು. ಅವ್ನು ಕೇಳ್ದೆ, ಏನೇ ಇದ್ಕಿದಂಗೆ ನಾನು ಸತ್ತೋದ್ರೆ ನೀ ಏನು ಮಾಡಿ ಅಂತ. ಅವಳನ್ನು ತಿಥಿ ಮಾಡ್ಬಿಟ್ಟು ಐಕ್ಲಸ್ ಹಾಕ್ತೀನಿ ನಡಿಯಪ್ಪ ಅಮ್ಮ ಊರಿಗೆ ಅಂದು. ಪ್ರೈಜ್ ಅವ್ರಿಗೆ ಕೊಟ್ಟೋದು, ಇವರಿಬ್ಬರು ಕೊಡಲಿಲ್ಲ ಅವರು. ನಿಜವಾದ ಮಾತು, ಹೃದಯದ ಭಾಷೆ ಅದು. ಹೊಗಳಕ್ಕೆ ತೆಗಳಕ್ಕೆ ಸುಮ್ಮನೆ ಮುಖಸ್ತುತಿ ಮಾಡ್ತೇವ್ರಿ. ಪ್ರಾಣಗಿಣ ಕೊಡೋಕ್ಕಾಗಲ್ಲ. ಒಬ್ರು ಸತ್ರನ ಜೊತೆ ಹೋಗೋಕ್ಕಾಗಲ್ಲ. ನಿಶ್ಚಿಂತರಾಗಿ ಬದುಕಬೇಕು, ಟೆನ್ಷನ್ ಬಿಟ್ಟು ಬದುಕಬೇಕು, ಆತ್ಮಸ್ಥೈರ್ಯ ನಮ್ಮ ಜೊತೆಗಿರಬೇಕು ಅಂತ ಹೇಳ್ತಾ ನಾನು ಆರಾಧ್ಯ ದೇವ. ಅಣ್ಣೊಬ್ರು ಕೇಳಿದ್ರು, ಮಲೆ ಮಾದೇಶ್ವರ ನನ್ನ ಗೀತೆ ಹೇಳಪ್ಪ ಅಂತ. ಬೆಟ್ಟದ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ, ಬದುಕಿನ ಕಷ್ಟಕಾರ್ಪಣ್ಯ ಕಳೀಲಿ ಅಂದ. ಬಾರೋ ಪ್ರೋಗ್ರಾಮ್ ನೋಡುವ ಅಂದ. ಏನ್ ಪ್ರೋಗ್ರಾಮು ಅಂದ ಅಣ್ಣ. ಶಿವಾರ್ದ ಉಮೇಶ್ ಬಂದವನೇ ಅಂದ. ಶಿವಾರ್ದ ಉಮೇಶ ನನ್ನ ಮೊಬೈಲ್ಗೆ ಬತ್ತಂಬಿಡು ಅಂತ ಅಂಟೆ ಹೋದ. ಒಳ್ಳೆ ಕತ್ ಬತ್ತಲ್ಲಪ್ಪ ಇದು ಸರಿಯೇ ಬಿಡಪ್ಪ. ಅವನು ಮೊಬೈಲ್ಗೆ ಬರ್ತಾನೆ, ಇಲ್ಲಿಗೆ ಯಾಕೆ ಬರೋದು, ನಾನು ಅಲ್ಲೇ ನೋಡ್ಕೊತೀನಿ ಬಿಡು ಅಂತ. ಆಸ್ವಾದಿಸ್ಬೇಕ್ರಿ. ನಾಟಕ, ಕೋಲಾಟ, ದೇವ್ರ ಕುಣಿತ. ಒಂದು ಗ್ರಾಮ ಒಂದು ಕಡೆ ಸೇರ್ಕೊಂಡು ಇವತ್ತು 10,000 ಜನರೆಲ್ಲ ಸೇರಿದ್ದೀರಿ. 7 ದಿವಸದಿಂದ ಸ್ವರ್ಗ ಸದೃಶ. ನಾಳೆ ಬೇಸರ ಆಗ್ತದೆ. ಯಾಕೆ? ದೇವ್ರ ಸೇವೆ ಆಗ್ತಾ ಇರಬೇಕು. ಭಗವಂತ ಹೆಂಗೆ ಕೇಳಿಲ್ಲ ನಮ್ಮನ್ನ, ನೀ ಉತ್ಸವ ಮಾಡು, ನೀ ಜಾತ್ರೆ ಮಾಡು, ದುಡ್ಡು ಖರ್ಚು ಮಾಡಿ ಕೇಳಿಲ್ಲ. ಆದರೆ ನಮ್ಮ ಮನೆ ಮಗುನ ಅಲಂಕಾರ ಮಾಡಿ ಎತ್ತಿ ಮುದ್ದಾಡಿ ನಾವು ಸಂತೋಷ ಪಡ್ತೀವಲ್ಲ, ಹಂಗೆ ನಮ್ಮ ಕಾಪಾಡೋ ದೇವ್ರನ್ನೂ ನಾವು ನೋಡಿ ಸಂತೋಷ ಪಡ್ಬೇಕ್ರಿ. ನೋಡಿ, ದೇವರು ನಂಬಿಕೆ, ಧರ್ಮ, ಸಂಸ್ಕೃತಿ ಉಳಿಸ್ಬೇಕು, ಬೆಳೆಸ್ಬೇಕು ನಾವು. ಅದೇ ರೀತಿ ಯಾರು ದೇವ್ರ ಹೆಸರು ಹೇಳಿ ಅನ್ಯಾಯ ಮಾಡ್ತಾರೆ ಅದನ್ನು ಖಂಡಿಸ್ಬೇಕು. ಹಂಗನ್ಬಿಟ್ಟು ಧರ್ಮಕ್ಕನ ಬಿಟ್ಬಿಡು ಹತ್ತು ಅಂದರೆ ತಪ್ಪದು. ಮೋಸ ಮಾಡೋದು ಜಾಸ್ತಿ. ಊರು ತುಂಬ ಚೀಟಿ ಮಾಡ್ತಿದ್ದಂತ ಒಬ್ಬ, ಊರು ತುಂಬ ಚೀಟಿ, ಹೆಣ್ಮಕ್ಳು ತಾವೆಲ್ಲ ಚೀಟಿ ಕಳ್ಸ್ಕೊಬಿಟ್ಟು ಹಬ್ಬಕ್ಕೆ ಬೆಳೆಕಾಳು ಕೊಡ್ತೀನಿ, ಕಳ್ಳೆ ಬೀಜ ಕೊಡ್ತೀನಿ, 1 ಕೆಜಿ ಉರ್ಗಡ್ಡೆ ಕೊಡ್ತೀನಿ, ಇಷ್ಟಪ್ಪ ತಪ್ಪಲೆ ಕೊಡ್ತೀನಿ ಅಂತ ದುಡ್ಡು ಕಟ್ಸ್ಕೊಬಿಟ್ಟ. ಎಲ್ಲ 3-3 ಸಾವಿರ ಕಟ್ಬಿಟ್ರು. 30 ಲಕ್ಷ ದುಡ್ಡಾಯಿತು. ಬರುವಷ್ಟೊತ್ತು ಡಬಲ್ ಮಾಡಬೇಕಲ್ಲ, ನಾನೇ ಮಾಡ್ಕೊಬರ್ತೀನಿ ಅಂತ ಆಸ್ತಾ ಸಿಟಿ ಕ್ಲಬ್ಗೆ ಹೋಗಿ ಸ್ಪೀಡ್ ಆಡ್ಬಿಟ್ಟ ಪುಣ್ಯಾತ್ಮ. ಎಲ್ಲ ಕಿತ್ಕೊ ಹೊಂಟಾಯ್ತು. ಹಬ್ಬ ಹತ್ರ ಬತ್ತಾದೆ. ಇವ್ನು 700 ಐಟಮ್ ತಂದು ಕೊಡೋಕೆ 60 ಲಕ್ಷ ಬೇಕು. ಎಲ್ಲಿ ತಂದು ಕೊಟ್ಟನು, ದುಡ್ಡಿಲ್ಲ ಅಂತವ್. ಏನು ಮಾಡುದು ಅಂತ ತಲೆ ಕೆಡ್ಸ್ಕೊ ಓಡಾಡ್ತವನೆ. ಎಲ್ಲ ಮಾತಾಡ್ಕೊತವ್ರೆ, ಸಾಲ ಮಾಡ್ಬಿಟ್ಟವನೆ, ಇಸ್ಪೀಟ್ ಆಗ್ಬಿಟ್ಟವನೆ ಅಂತ. ಹೆಂಗ್ಸೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಅವನೇನಾರ ಕೊಡದೆ ಹೋದ್ರೆ ಗಂಡಸ್ರೊಳ್ಳು ಇದು ಬೇಡ, ಹೆಂಗ್ಸೆಲ್ಲ ಸೇರ್ಕೊಂಡು ಕಸಿಂಪರ್ಕೆ ತಗೊಂಡು ರಪ 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 ಅಂತ ಹೊಡಿಮೆ ಅಂದರು. ಯಾರೋ ಬಂದು ಹೇಳ್ಬಿಟ್ರು, ಹೆಂಗ್ಸೆಲ್ಲ ಹೊಡಿತಾರಕ್ಕಲ್ಲ ನಿನಗೆ ಅಂತ. ಅವನು ಬೆಳಗಾನ ತಲೆ ಕೆಸ್ಕೊಂಡು ಪ್ಲ್ಯಾನ್ ಮಾಡ್ದ. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಬಂದ. 6 ತಿಂಗಳಾಯ್ತದೆ, ಬಟನ್ ಬಿಚ್ಚಲ್ಲ, ಅಯ್ಯಪ್ಪ ಸ್ವಾಮಿಗೆ ಹೋಗೋಲ್ಲ. ಹೆಂಗಸರು ಟಚ್ನೇ ಮಾಡ್ಕೊಬಿಟ್ಟ. ಎಲ್ಲಣ್ಣ ದುಡ್ಡು? ಸ್ವಾಮಿ ಶರಣಮಯ್ಯಪ್ಪ. ಒಳ್ಳೆ 6 ತಿಂಗಳಾಯ್ತಲ್ಲಿ ಬಡ್ಡಿ ಕೊಡೋಣ, ಸ್ವಾಮಿ ಶರಣಮಯ್ಯ. ಊರ ಪಕ್ಕದಲ್ಲಿ ಕೆರೆ ಇತ್ತು, ನೀರು ಮುಳುಗೋದು, ಅದೇ ಬೆಟ್ಟ ಒಗಿದು ಊಟಕ್ಕೆ ಸುತ್ತ ಓಡಾಡ. ಕರ್ರಗಿದ ಬಟ್ಟೆ ಎಲ್ಲ ಒಗದು ಸೊಳ್ಳೆ ಪರ್ದಂಗೆ ಬೆಳ್ಳಗೆ ಆಗೋದು. ಒಳಗಿರೋ ಚಡ್ಡಿ ಈಚೆ ಕಾಣಿಸ್ತದೆ, ಹೋಗ್ನವಲ್ಲ ಅಯ್ಯಪ್ಪ. ಪಾಪ ಹೆಣ್ಮಕ್ಳು ಬೇರೆ ಚೀಟಿ ಕಟ್ಬಿಟ್ಟವ್ರೆ. ಅಣ್ಣ ಹಬ್ಬ ಇನ್ನೊಂದು ಆರಾಧೆ, ಎಲ್ಲಣ್ಣ ಕಡಲೆ ಬೀಜು ಇಲ್ಲ, ಉರ್ಗಡ್ಲು ಇಲ್ಲ. ಅವನು ಸ್ವಾಮಿಯೇ ಶರಣಮಯ್ಯಪ್ಪ. ಲೇಡೀಸ್ ಸ್ವಾಮಿ ಮುಡ್ಸ್ಕೋಬೇಡ್ದು, ಇಂಟ್ಕೋಗ್ರವ ಅಂತ ಕಟ್ಟಿಸ್ಕೋವಾಗ ಕ್ವಾಣಕ್ಕೆ ಬಂದು ಕಟ್ಸ್ಕೊಬಿಟ್ಟು ಈಗ ಮುಡ್ಸ್ಕಲೇ ಬೇಡ ಅಂತೀಯಲ್ಲಪ್ಪ ಅಂತ. ಕೊನೆಗೆ ಊರ ಯಜಮಾನ ಕರೆದ, ಬಾಪ ಇಲ್ಲಿ ನೋಡಪ್ಪ, ಶಬರಿಮಲೆಗೆ ನಿನ್ನಂಗೆ ನಮ್ಮೂರಲ್ಲಿ 50 ಜನ ಹೋಗಿದ್ದು ಬಂದವರು. ಒಂದು 10 ತಿನ್ಕೋಬೇಕು, 20 ತಿನ್ಕೋಬೇಕು. ಆಯ್ತು ಬಿಡಪ್ಪ, 48 ತಿನ್ಕಾರ ಹೋಗಪ್ಪ. 6 ತಿಂಗಳಾದರೂ ಹೋಗಿಲ್ವಲ್ಲ, ಯಾವಾಗ ಹೋಗಿಯಪ್ಪ? ಅದಕ್ಕೆ ಅವನಂತಾನೆ, ಅಯ್ಯಪ್ಪ ಸ್ವಾಮಿ ಕನ್ಸಲ್ಲಿ ಬಂದು ಬಾಂಡ್ಲಿ, ಆಮೇಲೆ ಹೋಯ್ತೀನಿ ಸ್ವಾಮಿ ಅಂತ. ಅದಕ್ಕೆ ಈ ನನ್ನ ಮಗ ದುಡ್ಡು ಕೊಡೋದಿಲ್ಲ ಅಂತ. ತಾನು ಮಾಡೋ ಮೋಸಕ್ಕೆ ಯಾರು ದೇವ್ರ ಹೆಸರು ಹೇಳಿದ್ರೆ ಅದ ನೀನು ಒಪ್ಕೋ ಧರ್ಮ ಅಂತ ಯಾವ ಬಾಯಲ್ಲಿ ಹೇಳ್ತಾರ್ರಿ? ನಾವು ದೈವದ ಬಗ್ಗೆ ನಂಬಿಕೆ ಇರೋರು, ಸಂಸ್ಕೃತಿ ಉಳಿಬೇಕು ಅಂದ್ರೆ ಹೊರತು ಅದ್ರ ಹೆಸರು ಹೇಳ್ಕೊಂಡು ನೀ ದುಡ್ಡು ಮಾಡ್ಕೊಂತ ಬಿಡೋಕ್ಕಾಗಲ್ಲ. ನೋಡಿ, ನಾನು ಭಗವಂತ ಹೆಸರು ಹೇಳ್ತೀನಿ, ಕಾಸು ಇಸ್ಕೊಂತೀನಿ, ನಿಯತ್ತಿದೆ. ಒಂದು ಮನೆ ನೋವಿಗೆ ದುಃಖಕ್ಕೆ ಹೋಗಿ ಆಡ್ತೀನಿ, ಒಂದು ಮನೆ ದೇವ್ರ ಉತ್ಸವಕ್ಕೆ ಹೋಗಿ ಆಡ್ತೀನಿ. ಆದರೆ ಮೋಸ ಮಾಡಿ ದುಡ್ಡು ಇಸ್ಕೊಂಡು ಹೋದ್ರೆ ಯಾರು ಬಿಡ್ತಾರೆ ಜಗತ್ತಲ್ಲಿ? ಹಾಗೆ ಭಗವಂತ ಇದಾನೆ ಸತ್ಯ, ಆದರೆ ಭಗವಂತ ಹೆಸರಲ್ಲಿ ಮಾಡೋದೆಲ್ಲ ಸತ್ಯ ಅಂತ ಒಪ್ಕೊಳ್ಳೋದು ಬೇಡ. ನಾವು ದೇವ್ರು ನಂಬೋಣ. ದೇವ್ರು ಬಂದವರೆಲ್ಲ ನಂಬೇಡಿ ಕಣವ. ದೇವ್ರು ಬಂದವರು ಅವರೆಲ್ಲ ಅವ್ರು ನಂಬಿದ್ರೆ ಮನೆ ಹಾಳಾಗಿ ಹೋಯ್ತಾವೆ.
ನೀವು ದೇವಸ್ಥಾನಕ್ಕೆ ಹೋದ್ರೆ ಏನು ಹೇಳ್ತಾರೆ ಹೇಳಿ ಅವರು? ನಿಮ್ಮವರೇ ನೀವು ಮಾಡಿಸ್ಬಿಟ್ಟವ್ರೇ ಅಂತ. ಇನ್ನು ಎಲ್ರಿಗೂ ಹಿಂಗೆ ಹೇಳಿ 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 ವಾರಗಿದ್ದರು ಕುಸ್ತಿ ಆಡುವಂಗೆ ಮಾಡ್ಬಿಡ್ಗವ್ರು ಮನೆ ಹಾಳ್ರು ಅವ್ರ ಮನ್ಕಾಲ. ಇನ್ಯಾರು ಮಾಟ ಕೂಟನೇ ಮಾಡಿಸಲ್ವ, ವಾರಗಿತ್ತಿನೇ ಮಾಡಿಸಾಳ. ಎಲ್ಲ ಕೈ ಫಿಟ್ಟಿಂಗ್ ಇಡೋದು ಮನೆ ಹಾಳು ಮಾಡೋದು. ದಯಮಾಡಿ ಅಮ್ಮಂದರು ಎಷ್ಟು ಬೇಕು ಅಷ್ಟು ಕೇಳ್ರವ. ದೇವಸ್ಥಾನಕ್ಕೆ ಹೋಗಿ ಭಗವಂತನ ಸೇವೆ ಮಾಡಿ, ದೇವರ ಹೆಸರು ಹೇಳಿ 4 ಜನಕ್ಕೆ ಅನ್ನ ಹಾಕಿ, 4 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ, ಸಂಸ್ಕೃತಿ ಉಳೀಲಿ ಹಂಗಂತೇಳಿ ದೇವರ ಹೆಸರು ಹೇಳಿದ್ಮೇಲೆ ಅವ್ನು ಹೆಂಗಾರ ಮೋಸ ಮಾಡ್ಕಲಿ ನಾವು ಒಪ್ಕೊಂಡ್ಬಿಡ್ತೀನಿ ಅಂದರೆ ಇದು ಧರ್ಮ ಅಲ್ಲ. ಇದೇ ನಿಜವಾದ ಧರ್ಮ ಆಗ್ತದೆ. ನಗ್ನಗ್ತಾ ಕೂತ್ಕರವ. ತುಂಬ ಚೆನ್ನಾಗಿ ನಗ್ತಿದ್ದೀರಿ, ಖುಷಿ ಆಯಿತು. ಎಲ್ಲರೂ ನಗರಿ. ಎಲ್ಲಡಿಕೆ ಹಾಕೊಂಡಿದ್ರೆ ಹುಷಾರಾಗಿ ನಗರವ. ಅಂದರೆ ಔಷಧಿ ಹೊಡೆದಂಗೆ ಆಗೋಯ್ತದೆ. ಮುಂದೆ ಕೂತವರು ನಿಮ್ಮನ್ನು ಬೈತಾರೆ, ನನ್ನೂ ಬೈತಾರೆ. ಆಮೇಲೆ ಹುಷಾರಾಗಿ ನಗರಿ ಅಂತ ಹೇಳ್ತಾ ಕೇಳಿಸೋಣ. ಮತ್ತೊಂದು ಗೀತೆ ನಾಡ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಕಾರ್ಯ ಮಾಡುವಾಗ ನನ್ನ ಸಂಪ್ರದಾಯ, ನನ್ನ ಜಾತಿ, ನನ್ನ ಮಗನಿಗೆ ಹೆಣ್ಣು ಹುಡುಕ್ಬೇಕು, ಹೆಂಗಾರ ಮಾಡ್ಕೊ ಯಾರು ಕೇಳಲ್ಲ. ಆದರೆ ಒಂದು ಕಡೆ ಪೂಜೆ ಮಾಡುವಾಗ, ಒಂದು ಕಡೆ ಕುಂತು ಅನ್ನ ತಿನ್ನುವಾಗ ನೀನು ದೂರ ಕೂತ್ಕೋ, ನೀವು ಒಳಗೆ ಬರಬೇಡ ಅನ್ನೋದೆಲ್ಲ ಬಿಟ್ಬಿಡ್ಬೇಕಿನ ಮೇಲೆ ಇಲ್ಲೇ ತುಮಕೂರ್ತಾವ ಒಬ್ಬ ಏನು ಮಾಡ್ದ ಗೊತ್ತಾ? ಊರು ಪೂಜೆ ಮಾಡ್ತಿದ್ದ, ಅರಸಮ್ಮನ ದೇವಸ್ಥಾನ ಪೂಜೆ ಮಾಡೋಕ್ಕಿಲ್ಲ ಮಾನವಾಗ ಅವನು. ಯಾರು ಅದೇ ಗ್ರಾಮದ ಒಬ್ಬ ಹೆಣ್ಮಗಳು, ಪರಿಶಿಷ್ಟ ಜಾತಿ ಹೆಣ್ಮಗಳು, ಪಾಪ ನಮ್ಮೂರು ದೇವರಲ್ವಾ ಅಂತ ಅಣಕಾಯಿ ಮಾಡಿಸೋಕೆ ಬಂದರೆ, ನಂಗೆ ಅರಸಮ್ಮ ಬಂದ್ಲು, ನೀನು ಯಾಕೆ ಒಳಗೆ ಬಂದೆ, ನೀ ಕೀಳು ಜಾತಿ, ಆಚೆಗೆ ನಿಂತ್ಕೋ ಅಂದ. ಅವ ಹೆಣ್ಮಗಳೇನೋ ಪಾಪ ಹೊಂಟೋದ್ಲು ನೊಂದ್ಕೊಂಡು. ಯಾರೋ ವಿಡಿಯೋ ಮಾಡಿ ಹಾಕ್ಬಿಟ್ರು, ತಹಸೀಲ್ದಾರ್ಗೆ ಹೋಯ್ತು. ಈಗ ಪೂಜಾರಪ್ಪನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಒಳಗೆ ಹಾಕವ್ರೆ. ಬುಡ್ಸ್ಕೊಬರೋಕೆ ಅರಸಮ್ಮನೂ ಇಲ್ಲ, ಗಂಗಮ್ಮನೂ ಇಲ್ಲ, ಜಾಮೀನು ಕೊಡೋಕೆ ಬರೋದಿಲ್ಲ ಅವರು. ಇವೆಲ್ಲ ಜ್ಞಾನ ಇರಬೇಕು, ಇವೆಲ್ಲ ಸಾಮಾಜಿಕ ಜವಾಬ್ದಾರಿ. ಇನ್ಮೇಲೆ ಅರ್ಥಕೋಬೇಕು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪ್ರೀತಿ ಇರೋ ಕಡೆ ಸ್ನೇಹ ಮಾಡೋಕಂದ. ಈ ಜಗತ್ತಲ್ಲಿ ಕೀಳು ಜಾತಿ ಅಂತ ಯಾವುದೂ ಇಲ್ಲ, ಆದರೆ ಕೀಳು ಮನಸ್ಸಿನ ವ್ಯಕ್ತಿಗಳಿರ್ತಾರೆ, ಹುಷಾರಾಗಿರು ಅಂತ. ಯಾರು ಇಲ್ಲ ರೀ. ಕೆಟ್ಟ ಜಾತಿ ಅಂತ ಈ ಜಗತ್ತಲ್ಲದ. ಒಂದು ಗುಟ್ಟು ತಮ್ಮ ಅಣ್ಣನ ಕೂದಾಕದ್ನಲ್ಲಿ ಯಾವ ಜಾತಿ ಅವನು? ಒಂದೇ ತಂದೆ ತಾಯಿಗೆ ಮಕ್ಕಳು ಅಲ್ವಾ? ಗಂಡನ ಕರ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂದ್ಬಿಟ್ಟು ಮ್ಯಾಲಿನ ತಳ್ಬಿಟ್ಲು. ನೋಡಲ್ಲಿ ಕುಂತ ನಮ್ಮ ಹುಡುಗ ಮುರಳಿ ಲವ್ ಮಾಡೋನೆ, ಫೋಟೋ ಶೂಟ್ಗೆ ಹೋಗ್ಬೇಕು, ಹೆಡ್ತಿ ಕರೀತಾವಳೆ ಚಾಮುಂಡಿ ಬೆಟ್ಟಕೋಮ ಅಂತ. ಬೇಡ ಬೆಟ್ಟದ ಮೇಲೆ ಮಾತ್ರ ಬೇಡ, ಕೆಳಗೆ ಮಾಡಿಸ್ಬಾ ಅಂತ ಅವನು. ಯಾಕೆ ತಳ್ಬಿಡ್ತಾರೆ ಮ್ಯಾಲಿಂದ ಅಂತ ಭಯ. ಅಷ್ಟು ಮಟ್ಟಿಗೆ ಆಗ್ಬಿಟ್ಟದೆ. ಅದಕ್ಕೆ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು, ಎಚ್ಚರವಾಗಿರೋಣ. ಗುರುವೇಲಿನ ಆಟ ಬಂದವರು ಯಾರೋ ಕಳ್ಕೊಂಡ್ಬಿಟ್ಟು ಜಗತ್ತಲ್ಲಿ ಏನೂ ಕಳ್ಕೊಂಡಿಲ್ಲ, ಆತ್ಮವಿಶ್ವಾಸ ಕಳ್ಕೊಂಡಿದೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ, ಯಾವುದೇ ಡಾಕ್ಟರ್ ಹತ್ರ ಹೋದರೆ ಮೆಡಿಸಿನ್ ಬರೀತಾರೆ, ಮಾತ್ರೆ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ, ಕೊಟ್ಬಿಟ್ಟು ಸರ ಆಯ್ತದ ಹೋಗು ಅಂತ ಒಬ್ರು ಅನ್ನೋದಿಲ್ಲ. ಟೆನ್ಷನ್ ಮಾಡ್ಕೋಬೇಡ ಅಂತಾರೆ. ಸ್ವಾಮಿ ಅದಕ್ಕೂ ಒಂದು ಮಾತ್ರೆ ಕೊಟ್ಬಿಡಿ ಅಂದರೆ, ಇಲ್ಲ ಸ್ವಾಕನಪ್ಪ ಟೆನ್ಷನ್ ಮಾಡ್ಕೊಬೇಡ, ಹೋಗಿ ಬೋಧೇಶ್ವರ ಮಠಕ್ಕೆ ಹೋಗು, ಅಲ್ಲಿ ಬೆಟ್ಟದ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗು, ಕುಂತ್ಕೊಂಡು ಅಷ್ಟೊತ್ತು ಧ್ಯಾನ ಮಾಡು. ಧ್ಯಾನಕ್ಕಿಂತ ಮಿಗಿಲಾದ ಮತ್ತೊಂದಿಲ್ಲ. ಇಲ್ಲಿ ಕೂತ್ಕೋಬೇಕ್ರಿ. ಇಲ್ಲ ಒಂದು ಹರಿಕಥೆ ನಡೆಯುತ್ತಾವು, ಕೋಲಾಟ ಮಾಡುತ್ತಾವು, ಇಲ್ಲ ಒಂದು ಭಜನೆ ಮಾಡುತ್ತಾವು. ಕೂತ್ಕೊಂಡು ಒಂದು 10 ನಿಮಿಷ ತಲ್ಲಿಂದ ಆಗ್ಬಿಟ್ರೆ ಸಾಕು, ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲ ಸುಮ್ಮನೆ ಹುಚ್ಚು ಬಂದಿದೆ ಈಗಂತೂ. ಎಲ್ಲರೂ ಡಾಕ್ಟ್ರು ಯಾರು ಮೊಬೈಲ್ ಬಂದ ಮೇಲೆ ಎಲ್ಲ MBBS ಮಾಡಾಕ್ಬಿಟ್ಟವ್ರು. ಯೂಟ್ಯೂಬಲ್ಲಿ ನೋಡ್ಬಿಟ್ಟವ್ರೆ. ಸುಮ್ಮನೆ ಕೆಂಬಿಟ್ರು ಸಾಕು, ಚಕ್ಕೆ ತಿನ್ನು ಅಂತೊಬ್ಬ, ಲವಂಗ ತಿನ್ನು ಅಂತೊಬ್ಬ, ಶುಂಠಿ ತಿನ್ನು ಅಂತೊಬ್ಬ. ಆ ಮೊಬೈಲೆಲ್ಲ ಬರೀ ಸೊಪ್ಪಿನ ಡಾಕ್ಟ್ರ್ ಬರ್ತಾರೆ. ಮುಲ್ಲಂಗಿ ಸೊಪ್ಪು ತಿನ್ನು, ಪಾಲಕ್ ಸೊಪ್ಪು ತಿನ್ನು, ಕೀರೆ ಸೊಪ್ಪು ತಿನ್ನು, ನುಗ್ಗೆ ಸೊಪ್ಪು ತಿನ್ನು. ಅವ್ರು ಮಾತ್ರ ಕಟ್ಕೊಂಡು ಆಡು ಕುರಿ ಮೇಯ್ದಂಗೆ ಮೇಯ್ತಾವ್ರು ಸೊಪ್ಪು. ಭಾನುವಾರ ಬೆಳಗಾನೆ ಎಣ್ಣೆ ಹೊಡೆದ್ಬಿಟ್ಟು ಸೋಮವಾರ ಸೊಪ್ಪು ತಿಂದರೆ ಉದ್ದಾರ ಅದಾರೆ ಇವರು. ಭಾನುವಾರ ಬೆಳಗಾನ ಕುಡ್ದವನೆ, ಸೋಮವಾರ ಕೀರೆ ಸೊಪ್ಪು ತಿಂತ ಕೂತವನು. ಯಾಕೆಂದ್ರೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಕನ್ನಡ ಅಂತ. ಬೆಳಗಾನ ಮಿಕ್ಸಿಂಗ್ ಹೊಡೆದ್ರೆ ಎಲ್ಲಿಗೆ ಓದೋದು? ಯಾಕೆ ಕುಡಿಸ್ತದ ಮಾಮೂಲಿ. ನಮ್ಮ ಹೆಣ್ಮಕ್ಳು ಹೆಂಗೆ ಕಮ್ಮಿಯ? ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ರು, ರಾಗಿ ಕಲ್ ತಗೋಗಿ ಸಂದಿಗೆ ಹಚ್ಬಿಟ್ರು, ಒನಕೆ ಹೊಲಕ್ಕೆ ಹೊಟ್ಟುಬಿಟ್ರು. ಈಗ ವಾಕಿಂಗ್ ಮಾಡೋಕೆ ಶುರು ಮಾಡು. ವಾಕಿಂಗ್ ಎಲ್ಲ ವಾಕಿಂಗು. ಬೆಳಗ್ಗೆ ಎದ್ದು ಒಂದು 8 ಜನ ಅವರೇ ಜಂಬೂ ಸವಾರಿ ಆನೆ ಹೋದಂಗೆ ಗುಡ್ಸುತ್ತ ದಮ್ಮ 6 ತಿಂಗಳಿಂದ ಒಯ್ತಾವ್ರೆ. 600 ಗ್ರಾಮು ಕಮ್ಮಿ ಆಗಿಲ್ಲ. ಎಲ್ಲಿ ಸಣ್ಣ ಆದರೂ ಚೆನ್ನಾಗಿ ನಡ್ಕೊ ಬರ್ತಾರೆ. ಹೊಟ್ಟೆ ಹಸ್ತು ಬಿಡ್ತದೆ. ಕುಂತ್ಕೊಂಡು ಒಂದು ಬಕೆಟ್ ಬಾತ್ ತಿಂದರೆ ಇನ್ನೂ ದಪ್ಪ ಆಯ್ತಾ ಕುಂತು. ಹುಚ್ಕೊಂಡ್ರೆ ದಪ್ಪ ಆವಾಗ ಹೆಂಗೆ ಸಣ್ಣ ಆದ್ರಿ ಹೆಂಗೆ ದಪ್ಪ ಆದ್ರಿ, ಹೆಂಗೆ ದಪ್ಪ ಆದ್ರಿ ಹೆಂಗೆ ಏನು ಹಣೆ ಬರ ಬಿಡ್ರಿ. ಅದಕ್ಕೇನು ದಪ್ಪ ಸಣ್ಣ ಬಗ್ಗೆ ತಲೆ ಕೆಡ್ಸ್ಕ ಏನು ಮಾಡುವ ನೋಡ್ರಿ. ದೇಹ ಅಂದ ಚಂದ ಎಷ್ಟು ದಿನ ಇರ್ತದೆ. ಇದೆಲ್ಲ ಅಷ್ಟು ಸುಲಭವಾಗಿ ಇಟ್ಕೊಳಕ್ಕಾಗಲ್ಲ. ಹೆಂಗಿದ್ದೇವೆ ಹಂಗೆ ಇದ್ಬಿಟ್ರೆ ಖುಷಿಯಪ್ಪ. ತಲೆ ಕೂದಲು ಬೆಳಗಿದ್ರು ಚಂದವೆ, ಕರಗಿದ್ರು ಚಂದವೆ. ಈಗ 65 ಆದ್ಮೇಲೆ ಬಣ್ಣ ನೋಡ್ಕೊಂಡು ಶುರುವಾಗೋರು ಕೆಲವರು. ಈಗ ಏನೋ ಒಡ್ಕಳ ಹಬ್ಬ ಆಯಿತು, ವಾರಕ್ಕೊಂದಿನ ಕಂಟಿನ್ಯೂ ಮಾಡು ಶುರು ಆಯ್ತದೆ.
15 ದಿನ ಹೊಡೀದು 1 ತಿಂಗಳು ಬಿಟ್ಬಿಡೋದು. ಯಾರು ಕೂದಲ ನೋಡೋಕ್ಕಾಗೋದಿಲ್ಲ ಅವ. ಇತ್ತ ಕರ್ಗೂ ಇಲ್ಲ, ಇತ್ತ ಬೆಳಗೂ ಇಲ್ಲ, ಬೆಂದೋದ್ ಗರಿಕೆ ಹುಲ್ಲ ಆದಂಗೆ ಆಗೋಯ್ತು. ಅದು ಯಾಕೆ ಬೇಕಾ ಕಷ್ಟ? ಏನು ಮೆಚ್ಚಿಸ್ಬೇಕು? ಯಾರನ್ನ ಮೆಚ್ಚಿಸ್ಬೇಕು? ನೋಡಿ, ಯಾವಾಗ ಎಲ್ಲಿ ನನ್ನ ವಯಸ್ಸಾಗೋಯ್ತು ಅನ್ನೋ ಭಾವ ಬಂದ್ಬಿಡ್ತದೋ, ಎಲ್ಲಿ ನನ್ನ ಸೌಂದರ್ಯ ಹಾಳಾಯಿತು ಅನ್ನೋ ಭಾವ ಬಂದ್ಬಿಡ್ತದೋ, ಅವತ್ತೇ ಅರ್ಧ ಆರೋಗ್ಯ ಕೆಟ್ಟೋಯ್ತದ ನಮ್ದು. ಇದ್ದದ್ದೇ ಬಿಡೋ ಮಗ ಅನ್ನಬೇಕು. ಅದರಲ್ಲೂ ಅಣ್ಣಂದ್ರವರೆಲ್ಲ ವಯಸ್ಸಾದವ್ರು. ಅಣ್ಣ ಎಷ್ಟು ವಯಸ್ಸು ನಿಂಗೆ ಅಣ್ಣ? 50 ಆಗಿದ್ರೆ ಬೇಕಾದ್ರೆ 2 ಸೇರಿಸಿ ಹೇಳ್ತಾರೆ 52 ಅಂತ. ನಮ್ಮ ಆಗ್ತಿರೋರೆಲ್ಲ ಅಯ್ಯೋ ಅವ್ರ ಬಾಯಿ ಬಿಡಿಸ್ಬಿಡಿ ವಯಸ್ಸನ್ನು ನೀವು. ನನಗೆಲ್ಲ ವಯಸ್ಸಾಗಿದ್ದು ಈಗ 33 ತುಂಬಿ 34 ಬಿದ್ದದೆ ಅಂತ. 5 ವರ್ಷದಿಂದ ಬಿಡಿಸ್ತಾ ಇದೆ, ಮುಂದಕ್ಕೆ ಹೋಯ್ತಾ ಇಲ್ಲ. ಹಾಳಾತ ಕಾರ್ಯಕ್ರಮಕ್ಕೆ ಹೊರಟನೆ. ಇವತ್ತು ಬಸ್ ಹತ್ತು ಕೂತ್ಕೊಂಡೆ ನಾಗಮಂಗಲ ಬೆಳೂರು ಕಾಸು ಬರ್ಬೇಕು ನಾನು. ಏನು ಬಸ್ಸು ಫುಲ್ ರಸ್ಸು, ಬಸ್ಸಲ್ಲಿ ತುಂಬ ಲೇಡೀಸು, 3 ಜನ ಜೆಂಟ್ಸು, ಒಬ್ಬ ಡ್ರೈವರು, ಒಬ್ಬ ಕಂಡಕ್ಟ್ರು, ಪಾಪಿ ನಾನೊಬ್ಬ, 3 ಜನ. ಬಸ್ ಹತ್ತಿದಂಗೆ ಬಸ್ಸಿನ ಡ್ರೈವರು ಸ್ಟೇರಿಂಗ್ ಬಿಟ್ಟು ಮ್ಯಾಕೆದ್ದು ಕೈ ಮುಗಿದ್ಬಿಟ್ರು. ಯಾಕಣ್ಣ ಅಂದೆ, ಕಾಸು ಕೊಡಕ್ಕೆ ಒಬ್ಬನಾರ ಬಂದಲ್ಲ ಪಾಪ ಅಂದ. ಆಯ್ತು ಬಂದ, ಸೀಟ್ ಇಲ್ಲ ಅಲ್ಲಿ. ಜಗಳ. ಮಂಡ್ಯದಲ್ಲಿ ಬಸ್ ನಿಂತ್ಕೊಂಡು ತಕ್ಷಣ ಕಿಟಕಿ ಟವಲ್ ಹಾಕಿದ್ಲಂತ ಒಬ್ಬಮ್ಮ. ಮೊದ್ಲತ್ತು ತೆಗೆದು ಹಚ್ಬಿಟ್ಟು ಕೂತ್ಕೊಂಡ್ಬಿಟ್ಟಾಳೆ. ಬಿದ್ರು ಜಗಳಕ್ಕೆ. ಎದೋಳು ಮ್ಯಾಕೆ ಅಂತವಳು. ಯಾಕೆ ಅಂದವಳು. ಯಾಕೆ ಅಂದರೆ ಸೀಟ್ ಮೇಲೆ ಟವಲ್ ಹಾಕಿದೆ ನಾನು. ಸೀಟ್ ಮೇಲೆ ಟವಲ್ ಹಾಕ್ಬಿಟ್ರೆ ನಾ ಏನು ಮಾಡೋಣ ಅಂದ್ಲವಳು. ಜ್ಞಾನ ಬೇಡಮ್ಮ ನಿನಗೆ? ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟ್ ನಮ್ಮದು ಅಂತ ಅಂದ್ಲವಳು. ಅದಕ್ಕೆ ಅವಳಂದ್ಲು, ವಾಹೋ, ಸೀಟ್ ಮೇಲೆ ಟವಲ್ ಹಾಕ್ಬಿಟ್ರೆ ಸೀಟನಿಂದ ಹಂಗಾರೆ ಬಸ್ ಮ್ಯಾಗ ಒಂದು ಸಾಮಾನು ಹಾಕ್ಸ್ಬಿಡು, ಬಸ್ಸಿನಿಂದ ಆಗೋಯ್ತು. ಏನು ಜಗಳ ಜಗಳ ಜಗಳ. ಮಂಡ್ಯದಿಂದ ಹೊರಟು ಬಸ್ರಾಳ ಬಿಟ್ಟು ಮುಂದಕ್ಕೆ ಬಂದರೂ ಜಗಳ ನಿಲ್ತೀವಿ. ಕಂಡಕ್ಟ್ರು ಕೂಗಿದೆ, ಸ್ವಾಮಿ ಬನ್ನಿಲ್ಲಿ, ಏನು ತಲೆನೋಯ್ತದಲ್ಲಪ್ಪ ಹಿಂಗೆ ಆಡ್ತಾರೆ ಅವರು, ಒಂಚೂರು ಹೇಳಪ್ಪ, ಅವ್ರು ಸುಮ್ಮನಿರು ಕೇಳಪ್ಪ ಅಂದೆ. ಆ ಕಂಡಕ್ಟ್ರ್ ಎಂಥ ಬುದ್ಧಿವಂತ ಅಂದರೆ ಒಂದೇ ಮಾತಿಗೆ ಜಗಳ ನಿಲ್ಲಿಸ್ಬಿಟ್ಟ. ಇನ್ನೇನು ಅನ್ಲಿಲ್ಲ ಅವನು. ಜಗಳ ಆಡಬೇಡಿ, ಇಬ್ಬರಲ್ಲಿ ಯಾರು ವಯಸ್ಸಾಗದೆ ಅವ್ರು ಕೂತ್ಕೊಳ್ಳಿ ಅಂದ್ಬಿಟ್ಟ. ಇಬ್ಬರು ಕೂತ್ಕೊಂಡೆ ಹೋದ್ರು. ಯಾಕೆ ಕೂತ್ಕೊಂಡವ್ರು ವಯಸ್ಸಾಗೋಯ್ತದೆ ಅಂತ. ಸದ್ಯ ನಾ ಕೂತ್ಕೊಂಡು ಬಂದೆ ಬೆಳ್ಳೂರು ಕಾಸ್ಕೊಂಡ. ನಿಮ್ಮಿಬ್ಬರಿಗೂ ವಯಸ್ಸಾಗಿಲ್ಲ, ನೀವು ನಿಮಗೆಲ್ಲ ವಯಸ್ಸಾಗದೆ ಅಂತ. ಅದೇನು ಮುಚ್ಚಿಡ್ಬೇಕ್ರಿ ನಾನು? ಆಗೋದಿದ್ದ ಜೀವನ. ಹೇಳೋಣ ವಯಸ್ಸಾದಂಗೆ ಕಾಣ್ತೀನಿ ಅಂದರೆ ವಯಸ್ಸಾದ್ಮೇಲೆ ಹಂಗೆ ಕಾಣೋದು, ಹೋಗಿ ಮಗ ಅನ್ಬೇಕು ಅಷ್ಟೇ. ಇಲ್ಲ ನಾನೇನು ಚಿಕ್ಕವನು, ನಾನು ಬಲ ಅದೇ, ನಾನು ಹಂಗೆ ಜಂಬ ಕೊಚ್ಕೊಂಡ್ರೆ ಜೀವನನೇ ಮುಗಿತ್ಕೊಂಡ್ರಿ. ಖುಷಿಯಾಗಿರ್ರಿ, ನಗನಗ್ತಾ ಇರಿ, ಕಣ್ಣುಗಳ ಹೊಳಪಿರಲಿ, ಮುಖದಲ್ಲಿ ತೇಜಸ್ಸಿರಲಿ. ಅದು ಮೇಕಪ್ಪಿಂದ ಬರುವುದಲ್ಲ, ನಿಮ್ಮ ನಗುವಿನಿಂದ ಬರೋದು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಗ್ತಿರ್ಬೇಕು. ಈ ಕರೋನಾ ಬಂದಾಗ ಸತ್ತೋದ್ರು ಯಾರು ಗೊತ್ತಾ? ಯಾರಿಗೆ ಶ್ವಾಸಕೋಶ ದುರ್ಬಲ ಇತ್ತೋ ಅವರೇ ಸತ್ತೋದು. ಯಾರು ಪಿಸಿದ ಮಾತಾಡ್ತಿದ್ರಲ್ಲ ಅವರೆಲ್ಲ ಹೋಗ್ಬಿಟ್ರು. ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರಲ್ಲ ಉಳ್ಕೊಂಡ್ರು. ಅದಕ್ಕೆ ಎಲ್ಲ ನಾವು ಶ್ವಾಸಕೋಶ ಸದೃಢವಾಗಿರ್ಬೇಕಂದ್ರೆ ಸ್ವಲ್ಪ ಗಟ್ಟಿದ್ದು ನೀನು ಮಾತಾಡು, ಚೆನ್ನಾಗಿರುವ. ಕರೋನಾ ಸದ್ಯ ಹೋಯ್ತು, ಮಧ್ಯೆ ಟಿ ವಿ ಅವರು ಬಡಿಸಿದ್ರು ಎಲ್ಲ ಬಿಡಿ, ಯಾವುದು ಇಲ್ಲ ಕಣ ಅಂತ. ಅದಕ್ಕೆ ಸದ್ಯ ನಮಗೂ ಕರೋನಾ ಬಂದಾಗ 2 ವರ್ಷ ನಾನು ಮನೇಲಿ ಕೂತಿದ್ದೆ. ಫೋನ್ ಮಾಡಿದ್ರು, ಅದೇ ಕತೆಗೆ ಬಂದಿಯಪ್ಪ, 5,000 ಹೆಚ್ಚು ಕೊಟ್ಟವು ಅನ್ನೋರು. 5,000 ಆಸೆ ಬಂದು 5-8 ಬೀಳ್ತಾ ಬೇಡ ಕಣಪ್ಪ. ಪೊಲೀಸರು ಜೀಪ್ ಇಸ್ಕೊಂಡು ರೋಡಲ್ಲಿ ನಿಂತವ್ರೆ, ಅದರಲ್ಲೂ ಹೊರಗೆ ಕತ್ಕೊ ಹೋಯ್ತಾವ. ನೀನು ಗೊತ್ತಾದ್ರೆ ಇನ್ನೂ 4 ಎಕ್ಸ್ಟ್ರಾ ಹೊಡಿತಾರೆ ಕಣಪ್ಪ ಅಂತ. ಯಾರ ಪುಣ್ಯಾತ್ಮ ನಮ್ದಿಟ್ಲಲ್ಲ ಹಬ್ಬ, ಹಣ ಬಾಣ ಅಂದ. ಅಪ್ಪ ಬರುವುದಿಲ್ಲ ಅಂದ. ಅಣ್ಣ ತಲೆ ಕೆಡ್ಸ್ಕೊಬೇಡ, ನಮ್ಮ ದೊಡ್ಡಪ್ಪನ ಮಗ DC, ಚಿಕ್ಕಪ್ಪನ ಮಗ ತಹಸೀಲ್ದಾರು, SP ಯಾರು ಗೊತ್ತಾ, ನಮ್ಮ ಸೋದರತ್ತೆ ಮಗ, ಬಾ ನೀನು ಅಂದ. ನಿಜವೇನು ಅಂತ ಹೋದೆ ಕಣ್ರಿ. ಹೋದೆ, ಯಾರೂ ಇಲ್ಲ, ಕೂತಿದ್ದೆ. ಆಮೇಲೆ ಅಂದ, ನಮ್ಮೂರ್ಲಿ ಅವೆಲ್ಲ ತೊಂದರೆ ಇಲ್ಲ ಬನ್ನಿ ಅಂದ. ಹೋದೆ, ಯಾರೋ ಬಂದ ರಘೋಸ್ಕಂದು, ಇದು ಯಾವ ಊರು ಅಂದ. ಶಿವಾರ ಅಂದ. ಕರೋನಾ ಹಂಗೂ ಬಂದಿದೆಯೇ ಅಂದ. ಏನೂ ತೊಂದರೆ ಇಲ್ಲ ಅನ್ನಲ್ಲಪ್ಪ, ನಗದು ಬಿದ್ದೋಗಿ ಅವನು ಯಾರೋ ಅಲೆ ಬಂದ ಇಲ್ಲಿ. ನಾನು ಏನು ಹಂಗೇನು ತೊಂದರೆ ಇಲ್ವಂತೆಲ್ಲ ಅಂದೆ. ಏನೂ ಇಲ್ಲ, ಯಾರ ಪೊಲೀಸರು ಫೋನ್ ಮಾಡಿಬಿಟ್ರೆ ಮಾಡಿ ಅಂದ. ಯಾಕೋ ಇವನೇ ಮಾಡ್ಬಂಗ ಅವನೆಲ್ಲಪ್ಪ. ಆ ಕೆಲಸ ಯಾರು ಮಾಡೋರು ಅಂದೆ. ಯಾರು ಮಾಡೋರು ನಂಗೆ ಗೊತ್ತಪ್ಪ, ನೀನು ಸಾರು ಅಂದ್ಬಿಟ್ಟು ಹೊಂಟೋದೆ. ನಾನೇನು ಮಾಡಿದೆ, ಬಾಯಲ್ಲಿ ಸೂರ ಕರ್ಸ್ತಲ್ಲ ನನ್ನ ನೀನು. ನೋಡೋಣ ಯಾರ ಬಂದು ಪೊಲೀಸರು ಫೋನ್ ಮಾಡಿಬಿಟ್ರೆ ಮಾಡಿ ಇನ್ಕೋ ಹೋದ್ನಲ್ಲ, ಮತ್ತೆ ತಗೊಬಂದ್ಬಿಟ್ಟು ಐಚ್ಕೆ ಪಲ್ಲ ನಾವಲ್ಲ ಪಲ್ಲ ಆಗ್ತಾವಲ್ಲಿ ಕತ್ತರಿಸ್ಬಿಡ್ತೀನಿ. ನೀವು ಯಾಕೆ ಎದ್ರಕಂಡ್ರಿ? SP ನಂಬರ್ ಫೋನ್ ಮಾಡೋಣ, ಶುರು ಮಾಡ್ರಿ ನೀವು ಅಂತ. ಇಷ್ಟೊಂದು ಏರಿಯಾ ಕೊಟ್ಟನಲ್ಲ ನನಗೇನು ಅಂತ ಶುರು ಮಾಡಿದೆ. 10 ನಿಮಿಷ ಆಯಿತು. ಕೊಯ್ಯ ಜೀಪಿಗೆ ಬಂತು. ಮುಂದೆ ಕೂತ್ಕ ಗೋವಿಂದ ಅಂತಿದ್ರು, ಬಿದ್ಗೆ ಎದ್ಬಿಟ್ರಿ ಎಲ್ರು. ನಾನು ಎಲ್ಗೆ ಹೋಗೋಣ, ಮೈಕ್ ಸೈಡ್ ಮಾಡಿಕ ಕೂತ್ಕೊಂಡೆ.
ಆಮೇಲೆ ನಮ್ಮ ಹುಡುಗ ಅಂದ, ಅಣ್ಣ ಪೊಲೀಸರು ಬಂದರು ಅಂದ. ಬರ್ಲಿ ಬಿಡ, ಪೊಲೀಸರು ಬರ್ಲಿ ಬಿಡು, ಅಣ್ಣಿಲ್ವಾ ಅಂತ ತಿರುಗತೀನಿ, ಪತ್ವೆ ಇಲ್ಲ ಮನೆಯಾಗ. SP ನಂಬರ್ ಜೋಬಲ್ಲದೆ ಅನ್ನೋನೇ ಇಲ್ಲ ಅಲ್ಲಿ. ಅವರು ಬಂದು ಅವ್ರು ಯಾರೋ ಸದ್ಯ ನನಗೆ ಗೊತ್ತಿತ್ತು, ಅವ್ರ ರೀ ಬುದ್ಧಿ ಬೇಡ ಅಂದ್ರೆ ನಮಗೆ ಕರೋನಾ ಬಂದು ಕೂತದ. ನಾನು ಸಾಹೇಬ್ರಿಗೆ ಹೇಳ್ತೀನಿ ಮೊದಲು ಪ್ಯಾಕ್ ಮಾಡಕ್ಕೆ ಹೋಗ್ರಿ ಅಂದರು. ನಾನು ಬರಬೇಕೋ ಬೇಡವೋ, ಸರ್ 5,000 ಅಡ್ವಾನ್ಸ್ ಕೊಟ್ಟವ್ರೆ, ವರ್ಷ ಕತೆ ಮಾಡಿಬಿಟ್ಟಿವ್ನಿ, ಇನ್ನೊಂದು 2 ಅವರ್ ಬಿಟ್ಬಿಡಿ ಸರ್, ಮಿಕ್ಕದ್ದು ಮಾಡ್ಬಿಟ್ಟು ಬಾಕಿ ದುಡ್ಡು ಇಸ್ಕೊಂಡೈತೀನಿ ಅಂದೆ. ಜೀಪಲ್ಲಿ ಕೂತಿದ್ದವರು ಅಂದರು, ಬಾಪ ಸ್ಟೇಷನಲ್ಲೇ ಮಾಡುವೆ, ನಮಗೂ ಬೇಜಾರಾಗದೆ ಅಂದೆ. ಈಗ ಬಿಟ್ಬಿಡಿ ಹೊಟ್ಟೈತೀನಿ. ಸೂರ ಈ ಭಾಳ ಜನ ಹಂಗೆ ಅವರೇ, SP ನಂಬರ್ ನನ್ನ ತಾವದೆ, DC ನಂಬರ್ ನನ್ನ ಜೋಬಲ್ಲದೆ ಅನ್ನೋ ಪುಣ್ಯಾತ್ಮರು ಅವರೆಲ್ಲ ಯಾವ ಸಂಧಿ ಬಿದ್ದೆದ್ಬಿಟ್ಟಾರೋ ಅವ್ರು ಬಂದಾಗ. ನಂಬೋಕ್ಕಾಗಲ್ಲ, ಗ್ರಾಮದ ಸಿಂಹಗಳು ಇದ್ದಂಗೆ ಅವರು. ಅದಕ್ಕೆ ಎಚ್ಚರವಾಗಿರೋಣ, ಹುಷಿಯಾಗಿರೋಣ. ಮತ್ತೊಂದು ಗೀತೆ ಕೇಳೋಣ, ಚುಂಚನಗಿರಿ ಭೈರವ. ನಮ್ಮಂಥವ್ರು ಶಾಪ ಬಿದ್ದೆ ನಿಂತೋದ್ದದು ಎಲ್ಲ ಓದ್ ಬಂತ ಕೊಡ್ಬೇಕು ನಾವು. ಹಾಗೆಲ್ಲ ನೀವು ಒಳ್ಳೇದಾಗಲಿ. ಪಾಪ ಕೊಡೋರು ಪಾಪ ಅವರು ವಾಣಿಗೆಟ್ ಬ್ಯಾಗ್ ತಂದಿಲ್ಲ, ಯಾವುದೋ ವ್ಯಾನಿಟಿ ಬ್ಯಾಗ್ ತಂದಿಲ್ಲ. ಪರವಾಗಿಲ್ಲಮ್ಮ, ನಿಮ್ಮ ತಾವು ದುಡ್ಡಿಲ್ಲ ನಂಗೆ ಗೊತ್ತು, ಆದರೂ ಕೊಡಬೇಕು ಅನ್ನಿಸ್ತಾ ಇದೆ. ಓಲಿ ವಾಲೆ ನಮ್ಮ ಹೋಗ್ಬಿಟ್ಟು ಕೊಡಿ, ಆಯಿತು ಹೇಳ್ತೀನಿ. ಅಕ್ಕ ಒಂದು ವಾಲೆ ಕೊಟ್ರಿ, ರೋಡ್ಗಳು ಕೊಟ್ಬಿಟ್ರಿ, ಒರಿಜಿನಲ್ ಕೊಡ್ರಿ. ಏನೋ ನೀವೆಲ್ಲ 4 ವಾಲೆ ಕೊಟ್ಬಿಟ್ಟು ನಮ್ಮ ಮನೆಗೆ ನಾನು ಹೊಂಟೋಗ್ಬಿಟ್ರೆ ನಾನು ಹೇಳ್ತೀನಿ, ನಾಳಕ್ಕಿಂತ ಆಸ್ನಕ್ಕೆ ಹೋಗು ಅಂತೇಳೋ. ಇಸ್ಕಂಬ ಹಿಂಗೆ ಅಂತ. ಒಳ್ಳೇದಾಗಲಿ. ನೋಡಿ, ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋದು ಕಣ್ರಿ, ನಾವು ರೂಪಿಸ್ಕೊಳ್ಳೋದು. ನಾವು ಇದು ಯಾರೋ ನಮಗೆ ರೂಪಿಸ್ಕೊಡೋದಲ್ಲ. ನನ್ನನ್ನು ನಾನು ತಪ್ಪು ತಿದ್ಕೊಳ್ತಾ ಹೋಗ್ಬೇಕು. ನನ್ನಿಂದ ತಪ್ಪೇ ಆಗಿಲ್ಲ ಅನ್ಕೋಬಾರ್ದು. ದೇವಸ್ಥಾನಕ್ಕೆ ಹೋದ ತಕ್ಷಣ ಕ್ಷಮೆ ಕೇಳಬೇಕು, ಬರುವಾಗ ವರ ಕೇಳಬೇಕು. ಬರೀ ವರ ಕೇಳೋಕ್ಕಲ್ಲ. ಯಾರು ಪ್ರಸ್ಥಾತೀತರಲ್ಲ. ನಾನು ಶಿವಾರ್ದುಮೇಶಿಂದ ಪ್ರಾರಂಭವಾಗಿ ದೇಶಾಳವರು, ರಾಜ್ಯಾಳವರು ಯಾರಾಗ್ಬೋದ್ರಿ, ಒಂದಲ್ಲ ಒಂದು ತಪ್ಪು ಘಟಿಸ್ಬಿಡ್ತದೆ. ಅದನ್ನು ತಿದ್ಕೊಂಡು ನಡ್ಕೊಂಡು ಹೋದ್ರೆ ಜೀವನ. ಪ್ರಸ್ಥಾತೀತ ನಾನು ಇಡೀ ಜೀವಮಾನದಲ್ಲಿ ತಪ್ಪು ಮಾಡಿಲ್ಲ ಅನ್ಕೊಳ್ಳೋದು ಬೇಡ. ನಮ್ಮ ಮಾತಿಂದ ಇನ್ನೊಬ್ರು ಮನಸ್ಸು ನೊಂದಿರ್ತದೆ, ನಮ್ಮ ಕೃತಿಯಿಂದ ಇನ್ನೊಬ್ರು ಬದುಕು ಹಾಳಾಗಿರ್ತದೆ. ದೇವ್ರು ಕ್ಷಮಿಸೋದು ಯಾರನ್ನ? ಗೊತ್ತಿಲ್ಲದೆ ತಪ್ಪಾಗಿದ್ದವ್ರನ್ನ. ಬೋಧೇಶ್ವರ ಸ್ವಾಮಿ ಭಗವಂತ ಅವನೇ 12 ಮನೆ ಹಾಳು ಮಾಡಿಬಿಟ್ಟು, ಕಂಡ್ರ ಮಕ್ಕಳಿಗೆ ಅನ್ಯಾಯ ಮಾಡಿಬಿಟ್ಟು, ಬಡವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಟ್ಟು, ಕಂಡಗ ಆಸ್ತಿ ಹೊಡ್ಕೊಬಿಟ್ಟು, 50,000 ತಂದ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು, ಬೋಧೇಶ್ವರ ಭಗವಂತ ಅಡ್ಜಸ್ಟ್ ಮಾಡ್ಕೊ ಅಂದರೆ ಅವನೇನು ಹಾಸನ ತಾಲೂಕು ಆಫೀಸಲ್ಲಿ ಕರ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಅದಾಗೂ ಕೆಲಸವಾದ ಆಗಲ್ಲ, ಖಂಡಿತ ಆಗಲ್ಲ. ನೋಡಿ, ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ಕರ್ಮಗೇಡಿ ಮಾಡಿದ ಖರ್ಚು ಪ್ರಯೋಜನ ಇಲ್ಲದೆ ಹೋಗ್ತದೆ. ಯಾರೋ ಪಾಪ ಕೂಲಿ ಮಾಡಿ ಅವನು ಸಂಪಾದನೆ ಮಾಡಿ 5 ರೂಪಾಯಿ ತಂದು ಆ ಭಗವಂತನ ಮುಂದಿಟ್ಟರು ಅವನು ಸಂತೋಷ ಪಡ್ತಾನೆ. ದೇವ್ರನ್ನ ಲಂಚ ಕೊಟ್ಟು ಹೊಲ್ಸ್ಕೊಳಕ್ಕಾಗಲ್ಲ. ಖಂಡಿತ ಇದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳುವ. ಕಾಯಕವೂ ಪೂಜೆ. ಯಾರಿಗೋ ಅಲ್ಲಿ ಅಷ್ಟೊಂದು ಒಂದು ತನ್ನ ಹಾಕಿದ್ರು, ಇಲ್ಲಿ ಕುಂತು ಭಗವಂತ ನಗುತ್ತಾನೆ. ಯಾರೋ ನೊಂದವ್ರು ಕಣ್ಣೀರು ಒರೆಸಿದ್ರು, ಅಲ್ಲಿ ಕುಂತು ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ. ಸಂತೋಷ ಇರಬೇಕು, ನೆಮ್ಮದಿಯಾಗಿರ್ಬೇಕು, ಇನ್ನೊಬ್ರು ನೆಮ್ಮದಿ ಹಾಳು ಮಾಡದೆ ಬದುಕಬೇಕು. ಇದು ಬಹಳ ಮುಖ್ಯ. ನೋಡಿ, ಇತ್ತೀಚೆಗೆ ಹಳ್ಳಿಗಳಲ್ಲಿ ನಾಟಕ ಎಲ್ಲ ಆಡ್ತಿದ್ರು, ಎಲ್ಲ ನಿಂತೋಗ್ಬಿಟ್ಟು ಪೌರಾಣಿಕ ನಾಟಕ ಎಲ್ಲ ಹಳ್ಳಿಗಳಲ್ಲಿ ಆಡ್ತಿದ್ರು. ಈಗಿಲ್ಲ. ಈಗ ಆಂಜನೇಯ, ದುಶ್ಯಾಸನ, ದುರ್ಯೋಧನ ಹೆಂಗೆ ಪಾತ್ರ ಮಾಡೋರು, ಈಗ ಅವರೆಲ್ಲ ಎಲ್ಲಿ ಸಿಗ್ತಾರೆ ಅಂದರೆ MRP ತಾವು ಸಿಗ್ತಾರೆ. ಅಲ್ಲಿಗಂಡು ಸಿಗೋದು. ಮೊದಲು ಊರೊಳಗೆ ಆಡ್ತಿದ್ರು, ಅಲ್ಲಿ ನೋಡಪ್ಪ ಹೋಗಿ MRP ತಾವು ಆಂಜನೇಯ ಬೇಕಾ, ಎಲ್ಲ ಅಲ್ಲಿ ಸಿಗ್ತಾರೆ. ಸಾರ್ ನಮ್ಮ ಊರಲ್ಲ ಪಿತಾ ಸಾ ಎಣ್ಣೆ ಹೊಡೆದ್ಬಿಟ್ರೆ ಹೆಂಗೆ ಆಡುವ ಅಂತಾರೆ. ಮತ್ತೆಲ್ಲ ಆಡಿದ್ರೆ ಕಲಾವಿದ ಅಲ್ಲ ಅವನು. ಭಕ್ತಿಲಿ ಆಡಿದ್ರೆ ಕಲಾವಿದ, ಪ್ರೀತಿಲಿ ಆಡಿದ್ರೆ ಕಲಾವಿದ ರೀ. ನಂಗೆ ಧೈರ್ಯ ಬೇಕು ಅಂತ ಏನೋ ಕುಡ್ಕೊಂಬಂದು ಆಡೋದಾದ್ರೆ ಕಲೆಗೂ ಬೆಲೆ ಇಲ್ಲ, ಮಾಡೋ ಕಲಾವಿದನಿಗೂ ಗೌರವ ಇಲ್ಲ. ನಾಟಕ ಅಂದ್ರೆ ಅಷ್ಟು ಚಂದ. ನಮ್ಮ ಕಡೆ ಎಲ್ಲ ನಾಟಕ ಆಡ್ತಿದ್ರು, ನಿಲ್ಲಿಸ್ಬಿಟ್ಟವ್ರೆ. ಶನಿ ಮಹಾತ್ಮನ ನಾಟಕ ಒಂದು ಆಡ್ತಾರೆ, ಯಾಕೆಂದ್ರೆ ಸುಲಭ ಅದು. ಅದರಲ್ಲೂ ಶನಿ ಮಹಾತ್ಮನ ಪಾತ್ರನೇ ಸುಲಭ. ಮಾತು ಮರ್ತೋದಾಗೆಲ್ಲ ದೇವ್ರ ಬತ್ತು ಒಂದು ಮನೆ ಕಬಿಡ್ತಾನೆ ಅವ್ನ ಮನಕ. ಹಿಂಗೆ ಸುಲಭ, ಆರಾಮ ಮಾಡ್ತೇನೆ. ವಿಕ್ರಮ ಅನ್ನೋದು ತಪಾರು ಮನೆಗೆ ಹೋಗಿ ನಾನು ಕೂತ್ಕಲ್ಲಿ ಯಾಕಾಗ್ತೆ ಬೆಳಕಿರೋದಕ್ಕೆ 14 ಸತ್ ಬತ್ತು ದೇವರು. ಮಾತು ಕಲ್ತ್ಕೋಕಿಲ್ವ ಸರಿ, ಅವ್ರು ಮನೆಗಟ್ಟು ನಾಟಕದೊಳಗೂ ನಾಟಕ ಆಡೋಕೆ ಹೋಗೋ, ನಾಟಕದೊಳಗೂ ಒಂದು ನಾಟಕ. ಜನಕ್ಕೆ ಅರ್ಥ ಆಗಬೇಕು ಬೇಡ್ರಿ. ಶನಿ ಮಹಾತ್ಮ ಅಂದ್ರೆ ಏನು? ವಿಕ್ರಮರಾಜ ನೋಡ್ರಿ, ಶನಿ ಮಹಾತ್ಮ ಪ್ರತ್ಯಕ್ಷ ಆದ. ವಿಕ್ರಮರಾಜ ಓಡ ಕಾಲಿಡ್ಕೊಬಿಟ್ಟ. ಇಲ್ಲ, ಖಂಡಿತ ಇಲ್ಲ. ವಾದ ಮಾಡ್ತಾನೆ ಅವನು. ಯಾರು ಜ್ಞಾನವಂತ ವಿಕ್ರಮರಾಜ ವಾದ ಮಾಡ್ತಾನೆ. ಯಾಕೆ ಎದುರಿಸ್ತೀನ ನೀನು? ನೀ ಮಾಡೋದು ತಪ್ಪಲ್ವೇನೆಯ? ನಿಮ್ಮ ತಂದೆಗೆ ಯಾಕೆ ಕಷ್ಟ ಕೊಟ್ಟೆ ನೀನು? ತಪ್ಪಲ್ವಾ?
ನಮ್ಮ ರಾಜ್ಯದಲ್ಲಿ ಯಾರು ಅಪ್ಪನ ಕಷ್ಟ ಕೊಟ್ರೆ ನಾ ಬಿಡ್ತೀನ? ನಾನು ರಾಜನ, ನಿನ್ನ ಮಾತಿಗೆಲ್ಲ ಹೂವನ್ನು ಬಿಟ್ರೆ ಜನ ಏನೇನು ಕೇಳೋದಿಲ್ಲ ನನ್ನ. ಅದಕ್ಕೆ ನಿನ್ನ ಬೈದೆ ಅಂದ ಅವನು, ಯಾರು? ವಿಕ್ರಮ ರಾಜ. ಅದಕ್ಕೆ ಶನೇಶ್ವರ ಏನಂದ ಗೊತ್ತಾ? ಎಲ್ಲ ಬಂಡ ವಿಕ್ರಮ, ನೀನು ಮಾನವ, ನಾನು ದೇವ. ನಿನ್ನ ನಿರ್ಣಯವನ್ನು ನಾನು ಮಾಡಬಹುದೇ ಹೊರತು ನನ್ನ ನಿರ್ಣಯವನ್ನು ನೀ ಮಾಡಕೂಡದು ನರಾಧಮ. ಎತ್ತ ಮಗನನ್ನು ನೋಡಿ ಕಪ್ಪೆಂದು ಜರಿದ ಅಪ್ಪನನ್ನು ಸುಮ್ಮನೆ ಬಿಡಬೇಕೇನೋ? ಎಲ್ಲ ಭಂಡ, ಅನ್ನ ಮದ, ಅಧಿಕಾರ ಮದ, ಜ್ಞಾನ ಮದವೆಂಬ ಮೂರು ಮದದಲ್ಲಿ ಮೆರೆಯುತ್ತಿರುವ ನೀನು ಮಾನವನಾಗಿ ದೇವರ ವಿಚಾರವನ್ನು ವಿಮರ್ಶೆ ಮಾಡಿದರ ಪ್ರತಿಫಲ 7 ವರ್ಷ ನಿನ್ನ ಜನ್ಮರಾಶಿ ಪ್ರವೇಶ ಮಾಡಿ ಕಾಡಿಗಟ್ಟಿ ಕಳ್ಳನ ಪಟ್ಟವನ್ನು ಕಟ್ಟಿ ಕರಚರಣಗಳ ಕಳಿಸಿ ನತ್ತಲ ಮಡುವಿನಲ್ಲಿ ಉರುಳಾಡುವಂತೆ ಮಾಡದಿದ್ದರೆ ಆ ಛಾಯಾ ತನೆಯನಲ್ಲ ವಿಕ್ರಮ. ಅವನು ಹೇಳೋದು ಈ ಮಾತಾಡೋದು ಬಿಟ್ಬಿಟ್ಟು ತಪಾರ ಮನೆ ಕಬಿಟ್ರೆ ಜನಕ್ಕೆ ಗೊತ್ತಾಗ್ತದೆ. ತಪಾರ ಅಂತ ಮನೆ ಕಬಿಟ್ರೆ ಆಗ್ತದೆ ಅಂದ್ರೆ ದೇವ್ರ ಬರ್ಸ್ಕೊಬಿಡ್ತಾರೆ ಅವ್ರ ಮನಕೈನಾಗ. ಕೆಲವ್ರು ಬರ್ಸ್ತೀರಿ ನೀವು. ದೇವಸ್ಥಾನದಲ್ಲಿ ಕತೆ ಮಾಡ್ತಾವನಿ ಎಲ್ಲ ಹೊಂಟೋದ್ರು ಮನೆಗೆ. ಮುಂಚೆ ಒಂದು 20 ಜನ ಕೂತಿದ್ರು. ಎಲ್ಲೋ ನನ್ನ ಕತೆ ಕೇಳೋ ಕೂತವ್ರೆ ಅನ್ಕೊಂಡ್ರೆ ಅವ್ರು ದೇವ್ರು ಕೇಳೋ ಕೂತವ್ರು ನಂಗೆ ಗೊತ್ತಿಲ್ಲ. ಪೂಜಾರಪ್ಪ ಗೋಡೆ ಹೊಲಿಕ ಕೂತವನೆ, ಅವನ್ನೇ ನೋಡ್ತಾವ್ರು 20 ಜನ. ಅವನಿಗೆ ದೇವರು ಬರ್ತಾ ಇಲ್ಲ, ಇವ್ರು 20 ಜನ ಬಿಡ್ತಾ ಇಲ್ಲ. ಇವರೇ ಮಾತಾಡೋದು, ಶೋಭಾ ಯಾಕೆ ದೇವ್ರು ಬರಲೇ ಇಲ್ಲ ಅಂತ ಇವಳು, ಬರ್ತದೆ 12ವರೆಗೆ ಅಂತ ಅವಳು. ಏನು ಫೋನ್ ಮಾಡಿ ಹೇಳಿತೆ ದೇವ್ರು 12ವರೆಗೆ ಬರ್ತೀನಿ ಅಂತ. ಅಯ್ಯ ನಡಿ ಹಾಲು ಕರಿಬೇಕು ಹೋಮ ನಾವು ಅಂತ ಅವಳು. ಬತ್ತು ಸುಮ್ಮಿರಕ್ಕ, ಬತ್ತು ಸುಮ್ಮಿರು. ಕಣ್ಣು ನೋಡಿ ಹೆಂಗೆ ಬಿಡ್ತಾವನೆ, ಮೈ ನೋಡಿ ಹೆಂಗೆ ಮುರಿತಾವನೆ. ಬತ್ತು 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 ಅಂತಿದ್ರು. ದೇವ್ರು ಬರಲಿಲ್ಲ, ನಿದ್ದು ಬಂದ್ಬಿಡ್ತಾವನ ಆಕರ್ಸ್ಬಿಟ್ಟ. ಬತ್ತು ದೇವರು ಅಂದ್ಬಿಟ್ಟವನ. ಯಾರು ತೆಬ್ಬಿಡ್ಕ ಬಿಡೋದು ಎಲ್ಲರೂ ಸೇರ್ಕೊಂಡವನ್ನ. ಆಕರ್ಸೋದು ತಪ್ಪ ಜಗತ್ತಲ್ಲಿ. ಹೆಂಗೂ ಹಿಡ್ಕೊಂಡಲ್ಲ ಅವನು ಕುಣಿಕೆ ಶುರು ಮಾಡಿಬಿಟ್ಟ. ಚಡ್ಡಿ ಜಾಬಲ್ಲಿ ಮೊಬೈಲ್ ಮಾಡಿಬಿಟ್ಟು ಅವ್ನು ಚೈನಾ ಸೆಟ್ಟ. ಇತ್ತಿನ ದೇವ್ರು ಬತ್ತು, ಅತ್ತಿನ ಫೋನ್ ಬತ್ತು. ಒತ್ತರದ್ದು ದೇವ್ರ ಪೂಜೆ ಮಾಡೋನು. ಒಳ್ಳೆ ರಿಂಗ್ ಟೋನ್ ಮಡಿಕೋಕಿಲ್ವ ಅವನು. ಯಾವ ಸಾಂಗ್ ಮಡ್ಗವನೆ? ಹೋಗುಮ ಹೋಗುಮ ಅಲ್ಲ ಅಂದ್ಬಿಟ್ರೆ ಇವು ಹೋಗುಮ ಮಾಡುಮ ಮಾಡುಮ ಎಲ್ಲ ಪಟ್ಟಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಹಬ್ಬಾಡಿ ಸ್ವಿಚ್ ಆಫ್ ಮಾಡಿ. ಯಾರ್ದು ಫೋನು ಸ್ವಿಚ್ ಆಫ್ ಮಾಡಿ. ದೇವ್ರು ಬಂದಿದೆ ಅಂತಾರೆ. ಪೂಜಾರಪ್ಪನ ಚಡಿ ಜೋಬಳಗೆ ಅಂದವ್ರು. ನಂತವದೇ ಅನ್ನುವಂಗಿಲ್ಲ, ಅವ್ನು ದೇವ್ರು ಬಂದ್ಬಿಟ್ಟದೆ. 12 ಗಂಟೆಲ್ಲ ಅವ್ರು ಯಾರೋ ಫೋನ್ ಮಾಡ್ತಾನೆ. ಅವ್ರು ಫೋನ್ ಮಾಡಿದ್ಕೂ ಇವನು ಕುಣಿತ್ಕೋ, ಎಣ್ಣೆ ನಿಮ್ದು ಊಟ ನಮ್ದು, ಊಟ ನಮ್ದು, ಎಣ್ಣೆ ನಿಮ್ದು. 5 ಸಲ ಮಾಡಿದ್ರು ಫೋನ. ಅವನು ಚಡ್ಡಿ ಜೋಬಿನ ಮೊಬೈಲ್ ತಗೊಂಡು, ಹಲೋ ಚಿನ್ನಿ ಬೆಳಗ್ಗೆ ಮಾಡು, ದೇವ್ರು ಬಂದದ್ದು ಹೆಂಗೆ ಮಾಡ್ಬಿಡ್ಕೊಡಿ ಶುರು. ಏನು ದೇವ್ರು ಹೇಳ್ತಾ ದೇವ್ರು ಪೂಜಾರಪ್ಪ ಹೇಳದ್ನ ಅಂತ. ಅವನಿಗೆ ಆಯ್ತು ಕಣವ, ದೇವ್ರು ಬರಲಿ, ದೇವ್ರು ಬರ್ತದೆ. ದಾರ್ಶನಿಕರವರೇ ಪಾಪ ಜಗತ್ತಿಗೆ ಒಂದಷ್ಟು ಒಳ್ಳೇದು ಮಾಡೋಕೆ ನಿಂತವ್ರು. ಆ ದೇವ್ರ ನಾವು ಏನು ಕೇಳಬೇಕು? ನಮ್ಮೂರಿಗೆ ಒಳ್ಳೇದು ಮಾಡು, ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡು, ಈ ನಾಡಿಗೆ ಮಳೆ ಬೆಳೆ ಆಗುವಾಗ ಮಾಡು. ಈ ನಾಡು ಕೆಡುವುದಿಲ್ಲ ಅಂತ ಅಜ್ಜಯ್ಯನವ್ರು ಹೇಳ್ಬಿಟ್ಟು ಹೋದ್ರಲ್ಲ, ಕೆಡಬಾರ್ದಂಗೆ ನೋಡು. ಹಿಂಗೆ ಹೇಳ್ಬೇಕಲ್ವ? ಒಳರ ಮುದುಕಮ್ಮ ಮೂಲೆ ಕೂಚಿದವಳು ಬುಡುಂಬನ ಕೈ ಮುಕ್ಕ ನಿಂತುಬಿಟ್ಟಪ್ಪ ನನ್ನ ಕಷ್ಟ ಒಂಚೂರು ನೋಡು ಅಂದ್ಲು. ಅದಕ್ಕೆ ಅವನಂತಾನೆ, ನಾನೇನು ಸುಖವಾಗಿದ್ದನ್ನ ಬಾಲ್ಕಿ ಅಂತ. ನಾನು ಇವನಿಗೇನು ಕಷ್ಟವೋ ಕಾಣಲ್ಲಪ್ಪ. ಕಂದ ಏನು ನಿನ್ನ ಕಷ್ಟ ಅಂದ. ಅದಕ್ಕೆ ಇವಳು ಅಂತಾಳೆ, ನಮ್ಮ ಎಮ್ಮೆ ಯಾಕೋ ಹಾಲು ಸರಿಯಾಗಿ ಕೊಡೋಲ್ತು ನೋಡು. ಇನ್ನು ವೆಟನರಿ ಡಾಕ್ಟ್ರ್ ಅವನು. ಎಲ್ಲರೂ ಅಮ್ಮ ನೀ ತಾನೇ 12 ಗಂಟೆ ರಾತ್ರಿಯಲ್ಲಿ ಎಮ್ಮೆ ಹಾಲು ಕೊಡೋದಿಲ್ಲ ಅಂತ ದೇವ್ರು ಕೇಳೋಕೆ ಬಂದಿದ್ಯಲ್ಲ ಬಾಮ್ಮ ಅಂದರೆ, ಸುಮ್ಮನಿರವ. ಕರ್ರ ಹಾಕ್ತಾಗ 3 ಲೀಟ್ರ್ ಕೊಡ್ತಿತ್ತು. ಒಂದು ವರ್ಷದೊತ್ತಿಗೆ 2 ಲೀಟ್ರ್ ಆಗೋಯ್ತು. ಯಾಕೆ ಅಂದರೆ ಒಂದೇ ಸಮ ಕರೆದವ ಎಮ್ಮೆ ಹಾಲ, ಕಮ್ಮಿ ಆಗೋದೇ ಬೇಡವೆ. ಮಾತಾಡು. ಅವ್ನು ಸುಮ್ಮನೆ ನಿಂತವನು. ನಿನ್ನ ನಂಬ್ತೀನಿ ಕಣಪ್ಪ, ಬತ್ತರದ್ದು ನಿನ್ನ ಹೆಸರು ಅನ್ಕಡ್ಡಿ ಹಸ್ತೀನಿ ಕಣಪ್ಪ, ಕರ್ಪೂರ ಹಸ್ತೀನಿ ಕಣಪ್ಪ. ಓಸದ್ ಪರ ಮಾಡಿದಾಗ ಸೊಸೆ ಕಾಣ್ದಂಗೆ ಐಚರಕ್ಕಿ ಕತ್ಕೊಬಂದು ಕೊಟ್ಟಲ್ಲಪ್ಪ. ನಮ್ಮ ಎಮ್ಮೆ ಕಾಲು ಕೊಡೋದು. ಅವನು ಏನು ಮಾಡೋನು? ಅವ್ನು ಸುಮ್ಮನೆ ನಿಂತ್ಬಿಟ್ಟವನೆ.
ಮಾತಾಡಪ್ಪ, ನೀನು ಉತ್ತರ ಕೊಡು, ಏನಾರು ಒಂದು ಪರಿಹಾರ ಮಾಡಪ್ಪ. ಅವನು ಸುಮ್ಮನೆ ನಿಂತಿದ್ದ. ನಾನು ಮಾತ್ರ ನೀನು ಪರಿಹಾರವಾಗಿ ಕೊಡದೆ ಹೋದ್ರೆ ಒಂದು ಅಜ್ಜೆ ಮುಂದಕ್ಕೆ ಮಡಗೋದಿಲ್ಲ. ಅವನಂದ ಬಾಲಕಿ ಮಾರ್ಬಿಡು ಅಂದ. ಸರಿಯಾದ ಪರಿಹಾರನೇ ಕೊಟ್ಟಾಳ. ಅವನು ಕಂತಕ್ಕೆ ತಕ್ಕ ಬಂತೆ ಅಂತ ಗಾದೆ. ಕೇಳಬೇಕಾದ್ದೇನು, ನಾವು ಸರಿಯಾಗಿರ್ಬೇಕಲ್ಲಂದ್ರೆ ನಾವೇ ಸರಿ ಇಲ್ಲ. ನಾವು ಸರಿಯಾಗಿದ್ದು ತೊಂದರೆ ಆದ್ಮೇಲೆ ತಾನೇ ದೇವರು ಶಾಸ್ತ್ರ ಎಲ್ಲ. ಗಂಡ ಬೆಳಗಾನ ಸ್ಪೀಟ್ ಆಡ್ತಾವನೆ, ಮಗ 3 ಗಂಟೆಗೆ ಕುಡಿಗೆ ಶುರು ಮಾಡವನೆ, ಮಗಳು 30 ಜನಕ್ಕೆ ಮೆಸೇಜ್ ಮಾಡ್ಕೊಂಡು ಕೂತವಳೆ. ಅವ ಅಕ್ಕನ್ನ ನಿನ್ನ ಮನೆ ಯಾಕೆ ಹಿಂಗಾಯ್ತು ಅಂದರೆ ನಾನು ಆರ್ಗಿತಿ ಮಾಡಿಸ್ಬಿಟ್ಟವಳೆ ಅಂತ. ಇವನು ಸ್ಪೀಟ್ ಆಡಿದ್ರು ಸರಿ ಹೋಗುದು, ಇಸ್ರೋದ ಮನೆ. ನಮ್ಮ ಬುದ್ಧಿ ನಮ್ಮ ಕೈಲಿತ್ತು. ಆಮೇಲೆ ತೊಂದರೆ ಆದರೆ ನಾವೆಲ್ಲ ಸರಿಯಾಗೇ ಇವಿ, ಸಮರ್ಪಕವಾಗಿ ಬಾಳ್ತಾ ಇದ್ದೀವಿ, ಆದರೂ ಯಾಕೋ ತೊಂದರೆ ಇಲ್ಲ ಅಂತ. ಆಗ ಭಗವಂತನಿಗೆ ಕೇಳಬೇಕು, ಜ್ಯೋತಿಷ್ಯ ಕೇಳಬೇಕು, ಪರಿಹಾರ ಹುಡುಕ್ಬೇಕು. ತಪ್ಪು ನಮ್ಮಲ್ಲೇ ಊರು ತುಂಬ ಇಟ್ಕೊಂಡು ಯಾರೋ ಮಾಟ ಮಾಡಿಬಿಟ್ರು, ಯಾರೋ ಏನೋ ಮಾಡಿಬಿಟ್ರು. ಇದೊಂದು ಅಲ್ಪ ಬುದ್ಧಿ ತಲೆಯಿಂದ ತೆಗೆದಾಕುವ, ಚೆನ್ನಾಗಿರುವ, ಖುಷಿಯಾಗಿರುವ. ಕೇಳಿಸೋಣ, ನಮ್ಮ ಮುರಳಿಯವರು ಗೀತೆ ಆಡ್ತಾರೆ. ಗಣಪತಿ ಕುಣಿಸೋ ದಿನ ಆನಂದವಾಗಿ ಪಾಪ ಎಷ್ಟು ಭಕ್ತಿಯಿಂದ, ಎಷ್ಟು ಪ್ರೀತಿಯಿಂದ ಒಂದೇ ಥರ ಬಟ್ಟೆ ಹಾಕೊಂಡು ಒಣಗಿ ನಾಮ ಹಚ್ಕೊಂಡು ಎಷ್ಟು ಖುಷಿಯಾಗಿ ಕುಂಡಿಸ್ತಾರೆ. ಒಂದು ವಾರವೆಲ್ಲ ಪೂಜೆ, ದಿನಕ್ಕೊಂದು ಪ್ರಸಾದ. ಇಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಅಂತ ಎಲ್ಕ ಅನ್ನಿಸ್ತದೆ. ಗಣಪತಿ ಬುಡ್ದಿನ ಮಾತ್ರ ಮಲ್ಲಗರು ಬಂದಂಗೆ ಆಡ್ತಾರೆ. ಅದು ಯಾಕೆ ಅದೇನು ಹಂಗೆ ಆಗೋತಾರೋ, ಅದೇನು ಅವತ್ತೊಂದಿನ ಯಾಕೆ ಹಿಂಗೆ ಆಯ್ತಾರೆ ಅಂತ. ಅಲ್ಲಿ ಗಂಟೆ ಒಂದು ವಾರವೆಲ್ಲ ಅವರೇ ಪೂಜೆ ಮಾಡೋರೆ, ಅವರೇ ಪ್ರೀತಿನ ಭಕ್ತಿನ ಮಾಡೋರು. ಅವತ್ತು ನೋಡ್ಬೇಕು ಗಣಪತಿ ಬುಡಕ್ಕೆ ಏನು ಬೇಕು, ತಮಟೆ, ನಗಾರಿ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಲಸದ ಕುಣಿತ, ಕಂಬದ ಕುಣಿತ, ಎಷ್ಟೆಲ್ಲ ಇತ್ತು. ದಸರಾ ಮೆರವಣಿಗೆ ನಡೆದಂಗೆ ನಡೀತಿತ್ತು. ಈಗ ಗಣಪತಿ ಬುಡಕ್ಕೆ ಏನು ಬೇಕು, 3 ಕೆಜಿ ಎಣ್ಣೆ, 4 ಕೆಜಿ ಬಣ್ಣ. ಟ್ಯಾಕ್ಟ್ರ್ ಮೇಲೆ ಕೊರದಿ ಗಣಪತಿ ಕಟ್ಟಿಬಿಟ್ಟು ಮಕ್ಕ ತುಂಬ ಬಣ್ಣ ಬೆಳಕಂದು ಒಡ ತುಂಬ ಎಣ್ಣೆ ಕುಡ್ಕೊಂಡು ನೋಡಬೇಕು. ಗಣಪತಿ ಮುಂಚೆ ಎಂಥ ಡ್ಯಾನ್ಸು. ಅಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಆಗಲ್ವಾ, ಆಗಲ್ವಾ, ಆಗಲ್ವಾ. ಗಣಪತಿ ಮುಂದಕ್ಕೆ ಹೋಗೋರು ಅಕ್ಕನ ಮಗಳು ಸುದ್ದಿ ಹೇಳೋಕೆ ಕೋತ್ ಕೊಡ್ದಂಗೆ ಕೂಡೈತು. ಏನು ಡಾಕ್ಟ್ರು ಒಯ್ತಾ ಇದೆ, ಸರ್ಕಲಲ್ಲಿ ನಿಂತ್ಕತ್ತು. ಒಂದು 7-8 ಹೆಣ್ಣೆಕ್ಳು ಮೂಗು ಮುಸುಡು ಚೆನ್ನಾಗಿರೋ ಬಂದು ನಿಂತ್ಬಿಟ್ಟವ ಅಲ್ಲಿ. ಅವನ್ಯಾರೋ ಸಾಂಗ್ನೇ ಚೆಂದ ಮಾಡ್ಬಿಟ್ಟು. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ, ನಾನು ಬಾರ ಮುಂದೆ ನಿಂತಿರುವೆ, ಫೋನು ಇಲ್ಲ. ಗಣಪತಿ ಅನ್ಕತಾನೆ, ಹಗ್ಗ ಬಿಚ್ಚಿಬಿಟ್ರಪ್ಪ, ನಾನೇ ಕರೆಗೆ ಹೋಗ್ಬಿದ್ದು ಹೋಗ್ತೀನಿ. ಒಂದು 6 ದಿನದ ಇದಕ್ಕೆ ಕೂಡಿಸಿದ್ರಲ್ಲ, ನಿಮ್ಮ ಮನೆ ಹಾಳಾಗೋಗ್ರೆ, ಒಂದಾರ ಮಟ್ಕ ಹಾಕ ಕೊಡಿರಲಿಲ್ಲ ಅಂತ. ಅವರಪ್ಪ ಬಂದು ಮುಂಚೆ ನಿಂತವನೆ, ಮಗನಿಗೆ ಗೊತ್ತೇ ಆಯ್ತಿಲ್ಲ. ಅವರಪ್ಪ ಬಂದು ಬಾಲ ಮನಗೋಮ ಅಂದ್ರೆ ಜೀವನ ಟಾನಿಕ್ ಬಾಟ್ಲು ಕುಡಿಯೋಕೆ ಮುಂಚೆ ಅಲ್ಲಾಸು 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 ಅಲ್ಲಾಸು, ಬಾಡಿನ ಹಿಂದಕ್ಕೆ ಮುಂದಕ್ಕೆ ಮೇಲೆ ಕೆಳಗೆ ಒಲ್ಲಾಸು. ಅವನು ಒಂಥರಕ್ಕೆ ಬಾಳ್ ಆಡ್ತೀನಿ ನನ್ನ ಮಗನಿಗೆ ಬರ್ತಾನೆ. ಏನು ತುಂಬನ ಕುಡಿತಾವ್ರೆ. ಅವ್ರು ಓದಿರ್ ಬೇರೆ ಏನು ಸೇದ್ಮೆ ಮೇಲೆ ನಿಂತ್ಕೊಂಡು ನೋಡ್ತಾವ್ರೆ. ಅಲ್ಲೊಬ್ಳು ಅಂತಾಳೆ, ಜಯಕ್ಕ ನನ್ನ ಮಗನ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾವನೆ. ಅಯ್ಯೋ ನನ್ನ ಮಗನಿಗೆ ದೇವರು ಅಂದರೆ ಅಷ್ಟೇ ಭಕ್ತಿ ಅಂತಾಳೆ. ಭಕ್ತಿ ಎಲ್ಲಿಂದ ಬರ್ತದೆ ಅಂತ ಅವಳಿಗೆ ಗೊತ್ತಿಲ್ಲ. ಮಿಕ್ಸಿಂಗ್ ಹೊಡೆದ್ಬಿಟ್ಟು ಕುಣಿತಾ ಕೂತವನ ಅವನು. ಇವನು ಗೊತ್ತವ್ರ ಅಪ್ಪನಿಗೆ ಇವನು ಇದಕ್ಕೆ ಕುಣಿತಾವನೆ ಅಂತ. ಅವನು ಎಲ್ಲಮ್ಮೆ, ಅವನು ಎಲ್ಲಿಗೋದ, ಅವನು ನನ್ನ ಮಾನ ಕಳೆದುಬಿಟ್ಟ ಊರೊಳಗೆ. ಮನಿಕೋ ಗಣಪತಿ ಬುಡಕ್ಕೆ ಹೋಗೋವನೆ ಕಣ, ಗಣಪತಿ ಬುಡಕ್ಕೆ ಹೋಗೋನ್ ಮನಿಕೋ ಅಂತೇಳಿ. ಅವನಲ್ಲಿ ಗಣಪತಿ ಬುಡಕ್ಕೆ ಹೋಗಿದ್ದಾನು, ಅಂಗನವಾಡಿ ಸಂದಿಲೆ ಬಿದ್ದೋಗವನು. ಊರಿಂದ ಹೊರಟಾಗ ಗಣಪತಿ ಜೊತೆಲಿ 100 ಜನ ಹೊರಟ್ರು. ಕೆರೆ ತಕ್ಕ ಹೋಗೋದಕ್ಕೆ ಟಾಟಾ ಡ್ರೈವರು ಗಣಪತಿ ಇಬ್ಬರೇ ಹುಡ್ಕೊಂಡು. ಅವನಿಗೂ ಒಂದು ಅರ್ಧ ಸಿಲ್ವರ್ ಕಪ್ ಕುಡಿಸ್ಬಿಟ್ಟವ್ರೆ, ಸ್ಟೇರಿಂಗ್ ಮ್ಯಾಕ ಬಂದ್ಬಿಟ್ಟವನು ಅವನು. ಊರೊಳಗಿಂದ ಓನರ್ ಫೋನು, ಇದು ಯಾಕಲ್ಲ 2 ಗಂಟೆ ಆದರೂ ಬರಲಿಲ್ಲ ಅಣ್ಣ, ಗಣಪತಿ ಇಲ್ಲದೆ ನಾನು ಮುಂಚೆ ಕೂತೀವನಿ, ಒಬ್ಬರು ಇಲ್ಲ ಕಣ, ನೀನೇ ಬಿಟ್ಬಿಡ್ಲ, ಎಲ್ಲಿ ಬಿಡೋಣ, ಎಷ್ಟು ಗಾತ್ರ ಅದೆಲ್ಲ ಗಣಪತಿ, ಓಲಿ ಲಿಫ್ಟ್ ಎತ್ಬಿಟ್ಟು ಅಂಟಬಲ್ಲ ಅಂತ. ಅಲ್ಲ, 1 ವಾರ ಎಷ್ಟು ಚಂದವಾಗಿ ವಿನಾಯಕನ ಪೂಜೆ ಮಾಡಿಬಿಟ್ಟು ಲಂಬೋದರ,
ಮೂಷಿಕ ವಾಹನ, ಜಗಕ್ಕೆ ಆಧಾರ ಕಣ್ರಿ ಅವನು. ಗಣಪತಿ ವಿಗ್ರಹ ಅಲ್ಲ, ಬಿಳ್ಳಾರ್ತಿ ಅಂತ, ಬೊಮ್ಮಪ್ಪ ಅಂತ. ಸಗಣಿ ಉಂಡೆ ಗರಿಕೆ ಇಟ್ಟು ಗಣಪತಿ ಮಾಡಿ ಹೊಲ ಬಿತ್ತನೆ ಮಾಡ್ತಿದ್ರು ನಮ್ಮ ಪೂರ್ವಿಕರು. ಕಣದಲ್ಲಿ ಒಕ್ಕಣೆ ಮಾಡ್ಬೇಕಾದ್ರೆ ಆ ಗಣಪತಿ ಇಡ್ತಾ ಇದ್ರು. ಈಗೆಲ್ಲ ಮೂರ್ತಿ ಮಾಡ್ಕೊಂಡಿವಿ. ಅಪ್ಪ ಯಾವುದು ಸಹ್ಯ ಅಲ್ಲ ಕಣಯ್ಯ, ಅಸಹ್ಯ ಮಾಡೋದಲ್ಲ. ಪೂಜೆ ಪ್ರೀತಿ ಟಮಟೆ ಹೊಡಕೆ ಕುಣಿಯೋ ಮರೆಯ, ಟಮಟೆ ನುಡ್ಸು 3 ಹೆಜ್ಜೆ ಕುಣಿತ, 4 ಹೆಜ್ಜೆ ಕುಣಿತ, 7 ಹೆಜ್ಜೆ ಕುಣಿತ, ರಂಗದ ಕುಣಿತ. ನಮ್ಮ ಕೆರಪೇಟೆ ತಾಲೂಕಲ್ಲಿ ರಂಗ ಕುಣಿತ ಸ್ಪರ್ಧೆ ಮಾಡಿದ್ರು ಕಣ್ರಿ, 1000 ರೂಪಾಯಿ ಬಹುಮಾನ ಕೊಟ್ಟು. ಊರು ಹಿರಿಯರೆಲ್ಲ ಲೈನಾಗಿ ನಿಂತ್ಕೊಂಡು ಒಂದೇ ಸಮಯ ಹೆಜ್ಜೆ ಹಾಕೋದು, ಒಂದೇ ಸಮಯ ಹೆಜ್ಜೆ. ಒಬ್ಬರ ಹೆಜ್ಜೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಈ ಗಣಪತಿ ಮುಂಚೆ ಕುಣಿಯಕ್ಲೇಡಗೇನಾರ ಹೋಗಿ ಕಾಲ ಕೊಟ್ಬಿಟ್ರೆ ಕಾಲ ಆಪ್ರೇಷನ್ ಮಾಡಿಸ್ಬೇಕಾಯ್ತದೆ. ಮನಕಾರ ತುಳಿದಿಟ್ಕೊಡ್ತಾರೆ ಕಾಲ. ಹುಚ್ಚುತನ ಅಲ್ಲ ನೋಡಿ. ಕ್ರೇಜ್ ಬೇರೆ, ಭಕ್ತಿ ಬೇರೆ. ಹೆಣ್ಣು ಬೆರೆಸೋದು ಬೇಡ. ಗಣಪತಿ ಕುಣಿಸೋದು ಒಂದು ಕ್ರೇಜು ಅಂದರೆ ನೀ ಕುಣಿಸ್ತೇರೋ ಸುಮ್ಮನೆ ಬಿಡು, ಯಾರ ಕುಣಿಸ್ಕೊತಾರೆ ಅಚ್ಚುಕಟ್ಟಾಗಿ. ಕ್ರೇಜ್ ಅಲ್ಲ ಅದು. ಭಕ್ತಿಯಿಂದಿರೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ವೇದಿಕೆ ಮೂಲಕ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಸ್ತ ಭಕ್ತವೃಂದಕ್ಕೆ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಅನಂತ ಧನ್ಯವಾದ. ಅಪ್ಪನ ಕರೆ ಅಧಿಕಾರ, ಅಮ್ಮನ ಕರೆ ಮಮಕಾರ, ಹೀರೋನ ಕರೆ ಜೈಕಾರ, ಹೀರೋಯಿನ್ನ ಕರೆ ಚಮತ್ಕಾರ, ವಿಲನ್ನ ಕರೆ ವಿಕಾರ, ಅಣ್ಣೋರ್ ಸಿನಿಮಾ ಸಾಕ್ಷಾತ್ಕಾರ, ವಿಷ್ಣು ಸಿನಿಮಾ ಮುತ್ತಿನ ಹಾರ, ನಮ್ಮ ಮಂಡ್ಯದ ಗಂಡು ಅಂಬರೀಷು ಸೋಲಿಲ್ಲದ ಸರದಾರ. ಸಮಸ್ತ ಬಂಧುಗಳಿಗೆ ಶಿವಾರ ಉಮೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಧನ್ಯವಾದ. ಕೊನೆಯ ಗೀತೆಯನ್ನು ಹಾಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಪುನೀತ್ ರಾಜ್ಕುಮಾರ್ ಅವರ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಅಂತಿಮ ಘಟ್ಟ ಕೊಂಡೊಯ್ಯೋಣ. ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಪ್ಪು ಅಂದರೆ ಪ್ರೀತಿ ಕಂಡ್ರೆ ಪುನೀತ್ ರಾಜ್ಕುಮಾರ. ಯಾಕೆ ಗೊತ್ತಾ? ದಾನ ಮಾಡಿದ್ರು, ಧರ್ಮ ಮಾಡಿದ್ರು, ನಾನು ಕೊಟ್ಟೆ ಅಂತ ಹೇಳಲಿಲ್ಲ. ಅವ್ರು ಯಾಕೆ ವಿಶಿಷ್ಟ ಪುನೀತ್ ರಾಜ್ಕುಮಾರ ಅಂದರೆ ದಾನ ಮಾಡಿ ಹೇಳಲಿಲ್ಲ ಅಂತ. ನಮ್ಮ ಕೈಲಾಗಲ್ಲ. ದೇವಸ್ಥಾನಕ್ಕೆ ಒಂದು ಪ್ಯಾನ್ ತಗೊಂಡ್ರೆ 3 ರೆಕ್ಕೆ ಮೇಲೆ ಹೆಸರು ಬರ್ಸ್ತಾರೆ. ಪುಣ್ಯಾತ ಮಗನ ಹೆಸರು, ಸೊಸೆ ಹೆಸರು, ಮೊಮ್ಮಗನ ಹೆಸರು. ಅದಕ್ಕೆ ಆ ರಾಜ್ಕುಮಾರ್ನ ನೀವು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಹೊಸ ಬೆಳಕೊಂದು ಮಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸರಾಜರನ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತ್ ರಾಜ್ಕುಮಾರ ಅಂತ ಹೇಳ್ತಾ ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ. ಕನಕದ ನೋಡಿ, ಇದು ಗೀತೆ ಶಿವಾರ್ದ ಉಮೇಶ್ ಅಂದಲ್ಲ, ಇದು ಕನಕದಾಸರ ಗೀತೆ. ಶಿವರಾತ್ರಿಗೆ ಯಾಕೆ ಬರ್ಬೇಕು ನಾನು? ಒಳ್ಳೆಯದಾಗಲಿ ವಕೀಲ್ ಸಾಹೇಬ್ರಿಗೆ, ಒಳ್ಳೆಯದಾಗಲಿ. ತುಂಬ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದು ಧರ್ಮಕ್ಷೇತ್ರ, ದೇವಸ್ಥಾನ ಅಂದರೆ ಧರ್ಮಕ್ಷೇತ್ರ. ಯಾಕೆಂದರೆ ಅನ್ನದಾನ ನಡೀತಿದೆ. ಭಜನೆ ಅಂದರೆ ಜ್ಞಾನದಾನ ಅಂತ. ಭಜನೆ ಅಂದರೆ ಸುಮ್ಮನೆ ಕಾಲವರ್ಣ ಅಲ್ಲ. ಭಜಿಸು ಭಗವಂತನನ್ನ ನೇಮದಿಂದ, ಜಪಿಸು ಭಗವಂತನನ್ನ ನೇಮದಿಂದ. ಆ ಭಜನೆಯಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತೊಂದು ಬಾರಿ ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ. ಧರ್ಮ ಮಾಡಿದೆ ಎಂದು ಯಮನಿಲ್ಲ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಕೈ ಹಿಡಿದು ಕರೆತಂದ ಮಡದಿ ಜೊತೆಯಲ್ಲಿ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ಪಟ್ಟ ಪೀತಾಂಬರ ಪೆಟ್ಟಿಗೆ ತುಂಬಿತಲ್ಲ. ಮನುಜ ನಿನ್ನವರ ಕಣ್ಣೀರಲ್ಲದೆ ನಿನಗಾವುದು ಗತಿಯಿಲ್ಲ.
ಮತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಾದರಳು ಮಾಹಿತಿ ದೇಹ ಮಾಹಿತಿ ದೇಹ. ಹುಟ್ಟುತ್ತೇನೂ ತರಲಿಲ್ಲ ನೋಡಿ. ಮಗು ಹುಡುತ್ತಾಗ ಕೈ ಮುಷ್ಟಿ ಹಿಡ್ಕ ಹುಡ್ತದೆ, ಅದು ಕೈ ಬಿಟ್ಕ ಮಗ ಹುಟ್ಟಲ್ಲ, ಕೈ ಮುಷ್ಟಿ ಹಿಡ್ದಿರ್ತದೆ. ಅಂದರೆ ನನಗೇನೋ ಬೇಡ ಏನೋ ಬೇಡ ಅಂತ. ನಾವು ಆಸ್ಪತ್ರೆಗೆ ಹೋದವರು 500 ರೂಪಾಯಿ ನೋಟ್ ಎಡಗೆ ಮಾಡ್ಬಿಟ್ಟು ಬರ್ತೀವಿ, ಬಿಲ್ಡಿಂಗ್ ಅಗಲ ಮಾಡಿ 100 ರೂಪಾಯಿ ಇಡ್ಸ್ಬಿಟ್ಟು ಹಿಡ್ಕೋ ಬಿಗಿಯಾಗಿ ದುಡ್ಡ ಹಿಡ್ಕೋ ಅಂತ. ಅದಕ್ಕೆ ಓಟ್ ಬಂದರೆ ಸಾಕು ಕೈ ಹಿಂಗೆ ಬಿಡ್ಕೊ ಕೂತಾರೆ ಬೀಗಿಲ್ಲ ಎಲ್ಲರೂ. ಕೊಡೆ ಏನಾರು ಕೊಡೆ ಏನಾರು ಕೊಡೆ ಏನಾರು ಕೊಡೆ ಏನಾರು ಮುಷ್ಟಿ ಹೊಂಟೋಯ್ತು. ಕಡೆಗೆ ಮತ್ತೆ ಒಬ್ಬ ಮನುಷ್ಯನ ಶವ ಸಂಸ್ಕಾರ ಮಾಡಬೇಕು. ಆ ಶವದ ಮೆರವಣಿಗೆ ಸಾಗುವಾಗ ಚಿಲ್ಲರೆ ಕಾಸು ಮಾಡಿ ಮೇಲೆ ಸಿಗ್ತಾರೆ, ಹಿಡ್ಕೊಂಡು ನೋಡಮ್ಮ ಅದೆಷ್ಟು ಹಿಡ್ಕೊಂಡು ಕೆಪಾಸಿಟಿ ಅಂತ. 1 ರೂಪಾಯಿ ಹಿಡ್ಕೊಳ್ಳೋದಿಲ್ಲ ನಾವು. ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತು ದೇಹ. ಹೊಟ್ಟೆ ಬಲು ಕೆಟ್ಟ ತಂದು ಎಷ್ಟು ಕಷ್ಟಪಟ್ಟೆ ನಾನು, ಹೊಟ್ಟೆ ಬಲು ಕೆಟ್ಟ ತಂದು ಎಷ್ಟು ಕಷ್ಟ ಮಾಡಿದರು, ಬಿಟ್ಟು ಹೋಗುವಾಗ ಗೇಡು ಬಟ್ಟೆ ಕಾಣದೋ ಬಟ್ಟೆ ಕಾಣದೋ. ಬದುಕಿದ್ದಾಗ ಫಿಗರು ಅಂದ ಚಂದ, ಸತ್ ಮೇಲೆಲ್ಲ ಗಿಂಚ್ಕಂದೆ ಮನೆ ಕಬೇಕು. ಯಾವುದು ಫಿಗರು ಹಂಗೆ ಮನೆ ಕತ್ತೀನಿ ಇಲ್ಲ, ನೋಡ್ಬೇಕು ಅವತಾರವ, ನೋಡೋಕೆ ಭಯ ಆಗ್ತದೆ. ಶವ ನೋಡೋಕೆ ಆಗ್ತದೆ ಅಂದರೆ ಅವರೆಷ್ಟೇ ಸೌಂದರ್ಯವಂತರಾಗಿರ್ಬೋದು. ಈಗೆಲ್ಲ ಇಂಜೆಕ್ಷನ್ ಮಾಡ್ತಾರೆ, ನಾವೆಲ್ಲ ಅನ್ಕೊಂಡಿರ್ಬೋದು ಪೆಟ್ಟಿಗಳು, ಗಾಜಿನ ಪೆಟ್ಟಿಗಳು ಚೆನ್ನಾಗಿ ಮನಗವ್ರೆ ಅಂತ. ಅದಕ್ಕೂ ಇಂಜೆಕ್ಷನ್ ಮಾಡಿ ಹೆಣ ಕೆಡ್ದಂಗೆ ಇಡ್ತಾರೆ ಮುಖದ ಸೌಂದರ್ಯ. ಸಾವು ಅಂದರೆ ಅದು ಮನುಷ್ಯನ ತಾರ್ಕಿಕ ಅಂತ್ಯ. ತುಂಬ ಜನ ಅಳ್ತಾರೆ ಸತ್ತೋದ್ರಲ್ಲ ಅಂತ. ಯಾಕೆ ಹೇಳ್ತಾರೆ? ಆ ವ್ಯಕ್ತಿ ಗುಣಕ್ಕೆ ಹೇಳ್ತಾರೆ. ಕೆಲವು ಸಲ ಉಲ್ಟ. ನಮ್ಮೂರಲ್ಲೊಬ್ಬ ಮಾಡಬಾರ್ದೇ ಮಾಡ್ತಿದ್ದ, ಎಷ್ಟು ಮಟ್ಟಿಗೆ ಅಂದರೆ ಇಡೀ ಊರಲ್ಲಿ ಒಬ್ರಿಗೂ ಒಳ್ಳೇದು ಮಾಡಿರಲಿಲ್ಲ. ಈಗ ಒಂದು ವಾರದಲ್ಲಿ ಸತ್ತೋದ. ನಾನು ಅನ್ಕೊಂಡೆ ನೋಡ್ಕೊ ಬರುವ, ಹೋಗಿ ಸೌದರ್ಶನ ಮಾಡಬೇಕು. ಯಾರು ಹೇಳಲ್ಲ ಬಿಡು, ಕಟ್ಕೊಂಡು ಎಡ್ತೊಳ್ಳೋದಿಲ್ಲ ಅಂತ ನಾನು ಹೋದರೆ ಇಡೀ ಊರು ಜನವೇ ಬಾಯ್ಬಿಡಕತ್ತ ಕೂತವ. ಯಾಕಪ್ಪ ಹಿಂಗೆ ಅಳ್ತವ್ರೆ ಅಂತ. ಕೊನೆಗೆ ಬಂದೆ, ಅಲ್ಲೊಬ್ಬ ಏನು ಬಿದ್ಕ ಒದ್ದಾಡ್ತಿದ್ದಲ್ಲ, ಏನಿಲ್ಲ ನೀವು ಒಬ್ರಿಗಾರ ಒಳ್ಳೇದು ಮಾಡಲಿಲ್ಲ. ಎತ್ತಪ್ಪ ಅವ್ನಿಗೆ ಹಿಂಸೆ ಕೊಟ್ಟ, ಕಟ್ಕೊಂಡು ಹೆಂಡ್ತಿ ಸರಿಯಾಗಿ ಬಾಳಿಸ್ಲಿಲ್ಲ, ಎತ್ತ ಮಗಳು ಒಳ್ಳೆ ಶಿಕ್ಷಣ ಕೊಡಲಿಲ್ಲ, ಅವನ ಸತ್ರ ಯಾಕಲ ಬಡ್ಕೊಂಡ್ರಿ ಅಂದರೆ ಎಲ್ಲರೂ ಚೀಟಿ ಕಟ್ಟಿದ್ದು ಕಣಪ್ಪ ದುಡ್ಡು ಹೋಯ್ತಲ್ಲೋ, ಅದಕ್ಕೆ ಬಾಯ್ ಬಿಡಕತ್ತಾವೆ ಅಂತ. ಅಲ್ಲಿಗೆ ಕಣ್ಣೀರು ಬತ್ತಿರೋದು ಎಣಕ್ಕಲ್ಲ, ಇವ್ರು ಹೋಗಿರೋ ದುಡ್ಡಿಗೆ ಅಂತ ಅಲ್ವಾ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದಲ್ಲೂ ಬರರ, ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ನ್ಯಾಯ ಮಾಡುವರೋ. ಬಿತ್ತ ಬೆಳೆಸು ತನ್ನ ತೆಂಬು ವ್ಯರ್ಥ ಚಿಂತೆ ಮಾಡಿ ಬರಿದ, ಸತ್ತು ಹೋದ ಮೇಲೆ ಅರ್ಥ ಯಾರಿಗೆ ಯಾವುದೋ ಯಾರಿಗೆ ಯಾವುದೋ. ಇನ್ನೂ ಹೆಚ್ಚಿಸ್ಬೇಕು ಆಸ್ತಿ, ಇನ್ನೂ ತಗೋಬೇಕು ಅಂತ. ಇಲ್ಲೆಲ್ಲ ಸಂಪಾದನೆ ಮಾಡ್ದ, ಆಸ್ತಕ್ಕೆ ಹೋಗಿ 20 ವರ್ಷದಲ್ಲಿ ಸೈಟ್ ತೆಗೆದ್ಬಿಟ್ಟ, 25,000 ಸಿಕ್ಬಿಡ್ತು. ಆ 20 ವರ್ಷದಲ್ಲಿ ತೆಗೆದ ಸೈಟ್ಗೆ ಈಗ ಮನೆ ಕಟ್ತ, ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿಬಿಟ್ಟು ಊರೆಲ್ಲ ಕರೆದು ಊಟಕ್ಕೆ ಹಾಕ್ಬಿಟ್ಟು ಊಟ ಕೆಳಗೆ ಇಳ್ದ. ಆಮೇಲೆ ರಾತ್ರಿಗೆ ಮೊಬೈಲ್ ಹಿಡ್ಕೊಂಡು ಮಾಡಿ ಮ್ಯಾಕೆ ಹೋದವನು ಕೆಳಗೆ ಬರಲಿಲ್ಲ. ಎಡ್ತಿ ಯಾಕೋ ನನಗೆ ಹಣ್ಣು ಬರಲಿಲ್ಲ ಅಂತ ಅವ್ನು ನೋಡ್ತಾಳೆ, ಗುಳು ಅಂತ ಅಳ್ತಾವನೆ. ಯಾಕೆ ಅಳ್ತಾ ಇದೆಯಲ್ಲ ಅಂದ್ಲು. ನಾನು ದಡ್ಡ ತಪ್ಪು ಮಾಡ್ಕೊಬಿಟ್ಟೆ ಅಂದ. ಏನು ತಪ್ಪು ಮಾಡ್ಕೊಂಡೆ ಅಂದ್ಲು. 20 ವರ್ಷದಲ್ಲಿ ಬಂದು ಈ ಸೈಡ್ ತಗೊಂಡಾಗೆ ಪಕ್ಕನ್ನು ತಗೋಬೇಕಾಯ್ತು, ಈಗ ಅದು 50 ಲಕ್ಷ ಅಂತ. ನಿನ್ನ ನೆಗದ್ ಬಿದ್ದಾಗ ಕಟ್ರು ಮನೆಯೊಳಗೆ ಮನೆ ಕನ್ನಡಿಯೋ ನಿಂಗೆ ಬಂದಿರೋದು. ಆಲೆ ಪಕ್ಕದ ಸೈಡ್ ನೋಡ್ಕೊಳತ್ತೀವಲ್ಲಪ್ಪ. ನೋಡಿ ನೆಮ್ಮದಿ ಎಷ್ಟರ ಮಟ್ಟಿಗೆ ಆಳ್ಬಾಡ್ಕಂತೆ. ತಗೊಂಡ್ರೆ ಅವತ್ತೇ ತಗೋಬೇಕಾಯ್ತು, ಇಲ್ಲ ತಪ್ಪಿಗಿರ್ಬೇಕಲ್ವೇ ಅಂದರೆ ಅವತ್ತು ತಗೊಳ್ಳಿಲ್ಲ ಅಂದರೆ BP ಶುಗರ್ ಬರ್ತದೆ ಹೊರತು ಸೈಟ್ ಅಂತೂ ಬರೋದಿಲ್ಲ. ಬಿತ್ತ ಬೆಳೆಸು ತನ್ನದೆಂಬೋ ವ್ಯರ್ಥ ಚಿಂತೆ ಮಾಡಿ ಬರಿದೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗೆ ಯಾವುದೋ. ಎಷ್ಟು ಚೆನ್ನಾಗಿ ಹೇಳಿದ್ರು. ಹೆಣ್ಣುವನ್ನು ಮಣ್ಣು ಮೂರು ತನ್ನಲಿತು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು, ಜೀವ ಉಳಿಸಲಾಗದು. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆ ಎಂದೆ, ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು. ಹೆಣ್ಣು ಮಣ್ಣು ಮಣ್ಣು, ಹೆಣ್ಣಿಗಾಗಿ ಕೆಟ್ಟೆ, ಹೊನ್ನಿಗಾಗಿ ಕೆಟ್ಟೆ, ಮಣ್ಣಿಗಾಗಿ ಕೆಟ್ಟೆ. ನೋಡಿ ಅದಕ್ಕೆ ನಮ್ಮಲ್ಲಿ ನಾವೇನು ಗಳಿಸ್ತೋ ಏನು ಸಂಪಾದಿಸ್ತೋ ಇಲ್ಲಿ ಹೋಗ್ತಿಲ್ಲಿರು ಗಂಟ. ಅಧ್ಯಕ್ಷ ಅದೇ, ಧರ್ಮದರ್ಶಿ ಅದೇ, ಪಂಚಾಯತಿ ಮೆಂಬರ್ ಅದೇ, ಮಾಜಿ ಅಂತ ತಿಥಿ ಕಾಡಿಗೆ ಹಾಕ್ಸ್ಕೋಬೇಕಷ್ಟೆ. ಮೆಂಬರ್ಶಿಪ್ ಏನು ಹೋಗೋದಿಲ್ಲ. ಸತ್ರ ಸಾಕು, ಎಡ್ತಿ ನಿಂತಿರ್ತಾಳೆ ಅರ್ಸ ನಿಂತ್ಕೋಕೆ ಅವಳೇ ಕಾಯ್ಕೊಂಡು, ಗಂಡು ಸತ್ತೋದ ನೆನೆಸ್ಬಿಟ್ರಲ್ಲ ಹಾಕ್ಬಿಡ್ತಾರೆ ಓಟ ಅಂತ. ಕಾಲ ಹಿಂಗಿದೆ.
ನಾನಿಲ್ಲಿ ಹುದ್ದೆ ಪಡ್ಕೊಳ್ಳೋದು ಸುಲಭ ಅಲ್ಲ, ಹುದ್ದೆ ಪಡ್ಕೊಳ್ಳೋದು ವಿಶೇಷ ಅಲ್ಲ, ಹುದ್ದೆಯನ್ನು ನಿಭಾಯಿಸೋದು ರೀತಿ ಮುಖ್ಯ. ಪಂಚಾಯತಿಲಿ ಗೆಲ್ಲಬೇಕಾದ್ರೆ ಏನು ದೊಡ್ಡ ಕಷ್ಟನೇ ಅಂದರೆ ಅವ್ರು ತುಂಬ ಎಣ್ಣೆ ಹೊಡ್ಸಿದ್ರು ಗೆಲ್ಬೋದು, ದುಡ್ಡು ಹಂಚಿದ್ರು ಗೆಲ್ಬೋದು, ಒಂದೇ ಊರಲ್ಲಿ ಮದುವಾಗಿದ್ರು ಗೆಲ್ಬೋದು, ಒಳಿಮಯ್ಯ ಅಂತ ಅವರು ಓಟ್ ಹಾಕ್ತಾರೆ, ಅವ್ರದ್ದೊಂದಷ್ಟು ಓಟ್ ಬರ್ತದೆ. ನಮ್ಮಲ್ಲಿ ಒಬ್ಬ ಇದ್ದ ಪಾಲಿಡಾಲ್ ಬಾಟ್ಲಿ ಹಿಡ್ಕೊಂಡೆ ಗೆದ್ದುಬಿಟ್ಟ, ಬೆಳಗಾನ ಎಳ್ಸೋದು ಕುಡಿದು ಬಿಡ್ತೀನಿ ನೀವು ಓಟ್ ಹಾಕ್ತಾರೆ ಕುಡಿದು ಬಿಡ್ತೀನಿ ಅನ್ನೋದು ಎದುರಿಸು. ಗೆದ್ದ ಮೇಲೆ 5 ವರ್ಷ ನಿಭಾಯಿಸೋದಿದೆಯಲ್ಲ ಭಾಳ ಸುಲಭ, ಕಷ್ಟ ಅದು. ಆರತಿ ಮಾಡಿ ಪಟಾಕಿ ಹೊಡೆದು ಊರೊಳಗೆ ಕರಕ ಬಂದರೆ ಹೋಗಿಗೆ ಶುರು ಆಯ್ತಾರೆ 3 ತಿಂಗಳಿಗೆ. ಇನ್ನು ನಮ್ಮ ಮಗ ಯಾಕಪ್ಪ ಅಂತ. ಅದಕ್ಕೆ ಯಾರು ಈತವರು ಈ ಮೂವರೊಳಗೆ ಹೆಣ್ಣುವನ್ನು ಮಣ್ಣು ಮೂರು ತನ್ನಲ್ಲಿ ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೋ, ಜೀವ ಉಳಿಸಲಾಗದೋ, ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪರೋ. ಕೋದೇಶ್ವರ ಸ್ವಾಮಿ ಪಾದ